ನಮ್ಮ ಮಂಜನಾಡಿಯ ಅಲ್ ಮದೀನಾ ಸಂಸ್ಥೆಯವರು ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತನಾಡಬೇಕು ಅಂತ ಕೇಳಿದರು. ಅದರ ಭಾಗವಾಗಿ ನಾನಿವತ್ತು ಮಾತನಾಡ್ತಾ ಇದ್ದೇನೆ. ನಾನು ಮಹಾತ್ಮ ಗಾಂಧಿ ಇವತ್ತಿಗೂ ಯಾಕೆ ಬೇಕು, ಇನ್ನು ಮುಂದೆ ಕೂಡ ಯಾಕೆ ಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡುವ ಅಂತ ಯೋಚನೆ ಮಾಡಿದೆ. ಯಾಕಂದರೆ ನಾನು ತುಂಬ ಕಡೆ ಮಹಾತ್ಮ ಗಾಂಧಿ ಬಗ್ಗೆ ಬರ್ತಿದ್ದು ಮಾತಾಡಿದ್ದು ಇದೆ. ಅದನ್ನೇ ಮತ್ತೆ ಪುನಃ ಹೇಳೋ ಬದಲು ಅದು ಒಂದು ಕಾರಣ. ಎರಡನೇ ಕಾರಣ ಅಂದರೆ ಇವತ್ತು ನಮ್ಮಲ್ಲಿ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ. ನಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನು ನೋಡಿದರೆ, ಕೊರೋನಾ ಕಾರಣದಿಂದಲ್ಲ, ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಇರುವ ವಾತಾವರಣವನ್ನು ನೋಡಿದರೆ ನಾವು ಗಾಂಧಿಯನ್ನು ಮತ್ತೆ ಓದದೇ ಇರೋದು, ಮತ್ತು ನಮ್ಮ ಚಿಂತನೆಗಳನ್ನು ಗಾಂಧಿಯ ಚಿಂತನೆಗಳ ಬೆಳಕಿನಲ್ಲಿ ಮರುಪರಿಶೀಲನೆ ಮಾಡದೇ ಇರೋದು ಒಂದು ಅಪರಾಧ ಅಂತ ನನಗನ್ನಿಸುತ್ತೆ. ಯಾಕಂದರೆ ಭಾಳ ಒಬ್ಬ ದೊಡ್ಡ ಮನುಷ್ಯ ನಮ್ಮ ನಡುವೆ ಇದ್ದು ನಮಗೆ ಬಹಳ ದೊಡ್ಡ ಮಾರ್ಗದರ್ಶನವನ್ನು ಮಾಡಿದವರು ಅವರು. ನಮ್ಮ ವಿವೇಕ ಕಡಿಮೆ ಇರ್ಬೋದು, ಆದರೆ ಅವರ ವಿವೇಕದ ಬೆಳಕಿನಲ್ಲಿ ನಮ್ಮ ವಿವೇಕವನ್ನು ನಾವು ತಿದ್ದುಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ. ಇವತ್ತು ಅದರ ಅಗತ್ಯ ತುಂಬ ಇದೆ. ಆ ಕಾರಣಕ್ಕಾಗಿ ಈ ವಿಷಯದ ಬಗ್ಗೆ ನಾನು ಮಾತನಾಡಬೇಕು ಅಂತಿದ್ದೀನಿ. ಆದರೆ ಎರಡು ವಿಷಯಗಳನ್ನು ನಾನು ಮೊದಲಲ್ಲೇ ಹೇಳಿಬಿಡ್ತೀನಿ, ನನ್ನ ಮಾತುಗಳಿಗೆ ಬರೋಕ್ಕೆ ಮೊದಲು. ಮಹಾತ್ಮ ಗಾಂಧಿಯನ್ನು ಅವ್ರ ಮಾತುಗಳಲ್ಲೇ ಓದೋದು. ಯಾಕಂದರೆ ಸುಮ್ಮನೆ ಏನೇನೋ ಕಥೆಗಳನ್ನು ಹೇಳ್ತಾರೆ. ಬರೀ ದೇಹವೇ ಇಲ್ಲದೆ ಇರುವ, ಕಣ್ಣೇ ಇಲ್ಲದೆ ಇರುವ, ಬರೀ ಕನ್ನಡಕದ ಫ್ರೇಮ್ ಮಾತ್ರ ಇರುವ ಗಾಂಧಿಯನ್ನು ಇವತ್ತು ಮೆರೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಗಾಂಧಿಯನ್ನು ಓದೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಓದಬೇಕು ಅಂತಿರೋವರೆಗೆ ಗಾಂಧಿ ತುಂಬ ಬರೆದಿದ್ದಾರೆ. ಅವರು ಬರೆದ ಬರಹಗಳೆಲ್ಲ ಒಟ್ಟು ಸೇರಿ 100 ವಾಲ್ಯೂಮ್ಸ್ ಇದೆ. ಒಂದೊಂದು ವಾಲ್ಯೂಮು ಸುಮಾರು 1200-300 ಪುಟಗಳಷ್ಟಿದೆ. ಅದನ್ನೆಲ್ಲ ನೀವು ಗಾಂಧಿಯನ್ನು ಅಧ್ಯಯನ ಮಾಡುವವರು ಮಾತ್ರ, ಗಾಂಧಿಯನ್ನು ಅಧ್ಯಯನ ಮಾಡೋದೇ ನಿಮ್ಮ ಒಂದು ವಿಶೇಷವಾದ ಕೆಲಸ ಅಂತ ಅದ್ರ ಮಾತ್ರ ಮಾಡ್ಬೋದು ಅಂತ ಕಾಣಿಸುತ್ತೆ. ಆದ್ದರಿಂದ ನಾನು ಅದನ್ನು ಹೇಳ್ತಾ ಇಲ್ಲ. ಆದರೆ ಗಾಂಧಿ ತನ್ನ ಎಲ್ಲ ವಿಚಾರಗಳು ಇಲ್ಲಿ ಬೀಜ ರೂಪದಲ್ಲಿ ಇದ್ದಾವೆ ಅಂತ ಹೇಳ್ತಾ ಇರುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಹಿಂದ್ ಸ್ವರಾಜ್ ಅಂತ. ಅದು 1909ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧಿಯವರು ಇನ್ನೂ ದಕ್ಷಿಣ ಆಫ್ರಿಕಾದಲ್ಲಿದ್ದ ಕಾಲದಲ್ಲಿ ಬರೆದಿರುವಂಥ ಒಂದು ಪುಸ್ತಕ. ಇದು ಒಂದು ಪುಟ್ಟ ಪುಸ್ತಕ, ಒಂದು 100 ಪುಟದ ಪುಸ್ತಕ. ನಿಮಗೆ ಗಾಂಧಿಯ ಒಟ್ಟು ಚಿಂತನೆಗಳ ಸ್ವರೂಪ ಏನು ಅನ್ನೋದರ ಒಂದು ಒಳ್ಳೆಯ ತಿಳುವಳಿಕೆ ಇದರಲ್ಲಿ ನಿಮಗೆ ಸಿಗುತ್ತೆ. ಇನ್ನೊಂದು ಪುಸ್ತಕ ಅಗತ್ಯವಾಗಿ ಬಹುಶಃ ಓದ್ಬೋದಾದ್ದು ಮಹಾತ್ಮ ಗಾಂಧಿಯವರ ಆತ್ಮಕಥೆ, ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ ಈ ಪುಸ್ತಕದ ಹೆಸರು. ಇದು ಈ ಪುಸ್ತಕವನ್ನು ಹೊಸದಾಗಿ ಕಳೆದ ವರ್ಷ ಬಂತು ಈ ಪುಸ್ತಕ. ಇದನ್ನು ಎಡಿಟ್ ಮಾಡಿದವರು ಅದಕ್ಕೆಲ್ಲ ತುಂಬ ನೋಟ್ಸ್ ಎಲ್ಲ ಸೇರಿಸಿದ್ರಿಂದ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದು ಆಟೋಬಯೋಗ್ರಫಿಯ ಟೆಕ್ಸ್ಟು ಭಾಳ ಇಷ್ಟು ದೊಡ್ಡದಿಲ್ಲ. ಸೊ ಅದು ಮಹಾತ್ಮ ಗಾಂಧಿಯವರೇ, ಅವರಿಗಿನ್ನೂ ಆಗ ಜೈಲಲ್ಲಿದ್ದರು, ಅವರಿಗೆ ಸಮಯ ಇತ್ತು, ಆದ್ದರಿಂದ ಬರೆದರು. ಅವರಿಗೆ ಜೀವನದ ಯಾವ ಸಮಯದಲ್ಲೂ ಯಾವ ಕಾಲದಲ್ಲೂ ಕೂಡ ಇಷ್ಟು ಬಿಡುವಿನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆವಾಗ ಸುದೀರ್ಘವಾಗಿ ಜೈಲಲ್ಲಿದ್ದ ಟೈಮಲ್ಲಿ ಅವ್ರು ಬರೆದಿರೋ ಪುಸ್ತಕ ಅದು. ಅವರದ್ದೇ ಬಾಯಿಂದ ಬಂದಿರೋ ಮಾತುಗಳು, ಅವರದ್ದೇ ಜೀವನವನ್ನು ಅವರು ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯದ ಜೊತೆಗೆ ಅವರು ನಡೆಸಿದ ಪ್ರಯೋಗಗಳ ಕತೆ ಅಂತ ಆ ಪುಸ್ತಕದ ಹೆಸರಿದೆ. ಹೆಸರೇ ವಿಶೇಷವಾಗಿದೆ. ಅದನ್ನು ಅಗತ್ಯವಾಗಿ ನಾವು ಓದಬೇಕು ಅಂತ ನಂಗೆ ಅನಿಸುತ್ತೆ. ಮತ್ತು ಮಹಾತ್ಮ ಗಾಂಧಿಯ 100 ವಾಲ್ಯೂಮ್ಗಳನ್ನು ಓದೋರಿಗೆ ಕಷ್ಟ ಆಗುವವರಿಗೆ, ಆದರೆ ಬರೀ ಈ 2 ಪುಸ್ತಕಗಳಲ್ಲದೆ ಒಟ್ಟಾರೆಯಾಗಿ ಅವರ ವಿಚಾರಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಿದ್ದರೆ ಇದೊಂದು ಪುಸ್ತಕ ಇದೆ. ಇದು ದಿ ಗಾಂಧಿ ರೀಡರ್ ಅಂತ 1956ನೇ ಇಸ್ವಿಯಲ್ಲಿ ಈ ಪುಸ್ತಕ ಪ್ರಕಟ ಆಯಿತು. ಇದನ್ನು ಅಮೇರಿಕದ ಒಬ್ಬ ವಿದ್ವಾಂಸರು, ಹೋಮರ್ ಜೆ ಜಾಕ್ ಅನ್ನುವ ವಿದ್ವಾಂಸರು, ಇದರಲ್ಲಿ ಮಹಾತ್ಮ ಗಾಂಧಿಯವರ ಬಾಲ್ಯದಿಂದ ಶುರುವಾಗಿ ಅವರ ಹತ್ಯೆ ಆಗುವವರೆಗಿನ
ಬಹಳ ಮುಖ್ಯವಾದ ಅವರೇ ಆಡಿರುವ ಮಾತುಗಳು, ಅವರ ಬಗ್ಗೆ ಬಂದಿರುವ ವರದಿಗಳು ಮತ್ತು ಅವರ ಕುರಿತು ಬೇರೆಯವರು ಆಡಿರೋ ಮಾತುಗಳು ಅದನ್ನೆಲ್ಲ ಸೇರಿಸಿ ಮಾಡಿರುವಂಥ ಒಂದು ಸಮಗ್ರವಾಗಿರೋ ಪುಸ್ತಕ, ಭಾಳ ಉಪಯುಕ್ತವಾಗಿರುವಂಥ ಒಂದು ಪುಸ್ತಕ ಇದು. ಈ 3 ಪುಸ್ತಕಗಳನ್ನು ನೋಡಿದರೆ ನಮಗೆ ಗಾಂಧಿಯ ಚಿಂತನೆಗಳ ಒಂದು ಸ್ವರೂಪ ಅರ್ಥ ಆಗ್ಬೋದು ಅಂತ ಅನಿಸುತ್ತೆ. ಅದು ಮೊದಲನೇ ವಿಷಯ. ಇವತ್ತು ಮಾತನಾಡಲಿಕ್ಕೆ ಹೊರಟಿರೋದು ಒಂದು 2 ಅಥವಾ 3 ವಿಷಯ. ಒಂದು, ಗಾಂಧಿಯನ್ನು ಜಗತ್ತು ಇವತ್ತಿಗೂ ಜಗತ್ತಿನಾದ್ಯಂತ ಜನರು ನೆನಪು ಮಾಡ್ಕೊಳ್ತಾರೆ. ಯಾಕೆ ಅಂದರೆ, ಈಗ ನೀವು ಖುಷಿಯಲ್ಲಿದ್ದಾಗ, ಸಂಭ್ರಮದಲ್ಲಿದ್ದಾಗ, ಸಂತೋಷ ಪಡ್ತಾ ಇದ್ದಾಗ ನಿಮ್ಮ ಸಂತೋಷದಲ್ಲಿ ಭಾಗಿಯಾದವರು ನಿಮ್ಮ ಸಂತೋಷ ಮುಗಿದ ಮೇಲೆ ಮರ್ತೋಗ್ತಾರೆ. ಆದರೆ ನಿಮ್ಮ ದುಃಖ ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ, ನೋವಿನ ಕಾಲದಲ್ಲಿ ನಿಮಗೆ ಯಾರು ಒದಗಿ ಬರ್ತಾರೆ ಅವರನ್ನು ನೀವು ಯಾವತ್ತೂ ಮರೆಯೋದಿಲ್ಲ. ಮಹಾತ್ಮ ಗಾಂಧಿ ಆ ರೀತಿಯ ಒಬ್ಬ ಮನುಷ್ಯ. ಅವರು ನಮ್ಮ ಸಂಭ್ರಮಗಳ ಕಾಲದಲ್ಲಿ ನಮಗೆ ಅವ್ರು ನೆನಪಾಗದೇ ಇರ್ಬೋದು, ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಜಗತ್ತಿನಾದ್ಯಂತ ಅವ್ರು ನೆನಪಾಗುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. 2ನೇ ವಿಷಯ ಅಂದರೆ, ಇದು ನನ್ನ ಮಾತಲ್ಲ, ನಾನು ಇದು ಮೊದಲನೇ ವಿಷಯ ಹೇಳ್ತಾ ಇರೋದು. ಒಂದು 2-3 ವಿಷಯಗಳನ್ನ ಹೇಳ್ತೇನೆ, ಇದು ಮೊದಲನೇ ವಿಷಯ. ಅದರಲ್ಲಿ 2ನೇ ಮಾತು ಅಂದರೆ, ಮೊದಲನೇ ವಿಷಯದಲ್ಲೇ 2ನೇ ಮಾತು ಅಂದರೆ, ಮಹಾತ್ಮ ಗಾಂಧಿಯನ್ನು ಕ್ರಿಶ್ಚಿಯನ್ರು ಹತ್ಯೆ ಮಾಡಲಿಲ್ಲ, ಬ್ರಿಟಿಷರು ಹತ್ಯೆ ಮಾಡಲಿಲ್ಲ, ಮುಸಲ್ಮಾನರು ಹತ್ಯೆ ಮಾಡಲಿಲ್ಲ. ತಾನೊಬ್ಬ ಪಕ್ಕಾ ಹಿಂದೂ ಅಂತ ತಿಳ್ಕೊಂಡಿರುವ ಒಬ್ಬ ನಾಥೂರಾಮ್ ಗೋಡ್ಸೆ ಅಂತೂ ರಾಮನ ಹೆಸರಿಟ್ಕೊಂಡಿರುವ ಒಬ್ಬ ಮನುಷ್ಯ ಗಾಂಧಿಯನ್ನು ಹೊಡೆದು ಕೊಂದ. ಇದು ಒಬ್ಬ ಮನುಷ್ಯ ಮಾಡಿದ ಕೆಲಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಸಿದ್ಧಾಂತವೇ ಇದೆ. ಆ ಸಿದ್ಧಾಂತ ಸುಮಾರು 1910ನೇ ಇಸ್ವಿಯ ನಂತರದಿಂದ ನಮ್ಮ ದೇಶದಲ್ಲಿ ದೇಶವನ್ನು ಒಡೆಯುವ, ದೇಶದಲ್ಲಿ ಕೆಲವು ಜನರನ್ನ ಹುಡುಕಿ ಇವರು ನಮ್ಮ ಶತ್ರುಗಳು ಅಂತ ತೋರಿಸುವ, ಅವರ ಮೇಲೆ ಹಿಂಸಾಚಾರವನ್ನು ಎಸಗುವ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತ, ಅದಕ್ಕೆ ಗಾಂಧಿಯನ್ನು ಹತ್ಯೆ ಮಾಡಿದ ಟೈಮಲ್ಲಿ ಅದಕ್ಕೆ ಮುಖ ತೋರಿಸಲಿಕ್ಕೆ ಮುಖ ಇರಲಿಲ್ಲ. ಅದು ಬಹಿಷ್ಕೃತವಾಗಿರುವಂಥ ಒಂದು ಸಂಘಟನೆ ಆಗಿತ್ತು ಮತ್ತು ಬಹಿಷ್ಕೃತವಾಗಿರುವಂಥ ಸಿದ್ಧಾಂತವಾಗಿತ್ತು. ಇದು ನಾನು ಹೇಳ್ತಿರೋ ಮಾತಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್ನೇ ಹೇಳಿರೋ ಮಾತು. ಗಾಂಧಿ ಹತ್ಯೆಯ ಸುದ್ದಿ ಕೇಳಿದ ಕೂಡಲೇ ಲಾರ್ಡ್ ಮೌಂಟ್ ಬ್ಯಾಟನ್, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಲಾಸ್ಟ್ ವೈಸ್ ರಾಯ್ ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಅವರು ಹೇಳಿದ ಮಾತು, ಸದ್ಯ ಕೊಲೆ ಮಾಡಿದವರು ಮುಸಲ್ಮಾನರಲ್ಲ. ಹಾಗೇನಾರಾಗಿದ್ದರೆ ಈ ದೇಶ ಹೊತ್ತಿ ಉರಿತಾ ಇತ್ತು. ಮೊದಲೇ ಅಲ್ಲಿ ಭಾರತ ಪಾಕಿಸ್ತಾನ ಅಂತಾಗಿ ಎಷ್ಟು ಹಿಂಸಾಚಾರ ಆಗಲೇ ನಡೀತಾ ಇತ್ತು. ಇದನ್ನು ಮಾಡಿದವನೊಬ್ಬ ಹಿಂದೂ. ಇವತ್ತೇನಾಗಿದೆ, ಆವಾಗ ಮುಖ ಇಲ್ಲದೇ ಇರುವಂಥ ಈ ಸಿದ್ಧಾಂತ ಇವತ್ತು ಎಲ್ಲ ಹೇಡಿಗಳು, ಮುಖಹೀನರು ಇವತ್ತು ವೀರರಾಗಿರುವಂಥ ಕಾಲ ಇವತ್ತು. ಬ್ರಿಟಿಷರಿಗೆ 1000 ಸರಿ ಅರ್ಜಿ ಬರೆದು ನಮಗೆ ಕ್ಷಮೆ ಕೊಡಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾನು ಭಾಗವಹಿಸೋದಿಲ್ಲ, ಅವ್ರ ಜೊತೆ ಕೈ ಜೋಡಿಸೋದಿಲ್ಲ ಅಂತ 1000 ಸರಿ ಹೇಳಿರೋ ಮನುಷ್ಯನನ್ನು ಇವತ್ತು ವೀರ ಅಂತ ಕರೀತಾರೆ. ಅವನನ್ನು ಆರಾಧನೆ ಮಾಡುವಂಥ ಜನರು, ಅವನಿಂದಲೇ ಕಲ್ತ್ಕೊಂಡಿರುವಂಥ ಜನರು. ಮೊದಲನೇ ಹಿಂದುತ್ವ, ಹೂ ಇಸ್ ಐ ಹಿಂದೂ ಅನ್ನೋ ಪುಸ್ತಕವನ್ನು ಬರೆದವರು ಅವರು, ಸಾವರ್ಕರ್. ಅವರನ್ನು ಗಾಂಧಿ, ನೆಹರು ಮುಂತಾದವ್ರನ್ನೆಲ್ಲ ತೆಗೆದು ಸೈಡಿಗೆ ಬಿಸಾಡಿ ಅವರನ್ನು ತಮ್ಮ ದೊಡ್ಡ ದೇವರು ಅಂತ ಕೊಂಡಾಡುವ ಮತ್ತು ಇಷ್ಟರವರೆಗೆ ಹೆಚ್ಚು ಕಡಿಮೆ ಮುಖಹೀನರಾಗಿದ್ದಂಥ ಹೇಡಿಗಳಾಗಿರುವಂಥ ಜನರು ಇವತ್ತು ನಮ್ಮಲ್ಲಿ ಅಧಿಕಾರದಲ್ಲಿದ್ದಾರೆ. ಬರೀ ಅಧಿಕಾರದಲ್ಲಿದ್ದಾರೆ ಅಂದರೆ ಮೊದಲೆಲ್ಲ ಅಧಿಕಾರದಲ್ಲಿ ಜನ ಇರಲಿಲ್ಲ ಅಂತಲ್ಲ, ಅವರೆಲ್ಲ ಸಂಭಾವಿತರಾಗಿದ್ದರು ಅಂತಲೂ ಅಲ್ಲ. ಆದರೆ ಇವರಿಗೆ ಅಧಿಕಾರದಲ್ಲಿದ್ದಾರೆ ಮಾತ್ರ ಅಲ್ಲ, ಅಧಿಕಾರವನ್ನು ಎಷ್ಟು ದರ್ಪದಿಂದ ಚಲಾಯಿಸಬೇಕು ಅನ್ನುವ ಒಂದು ಅಹಂಕಾರ ಮತ್ತು ಹುಮ್ಮಸ್ಸು ಇದೆ ಅಂತಂದರೆ, ಅದರ ಪರಿಣಾಮವಾಗಿ ದೇಶದಾದ್ಯಂತ ಕೊಲೆ, ಸುಲಿಗೆ, ಅನ್ಯಾಯಗಳು ದಿನಂಪ್ರತಿ ನಡೀತಾ ಇದ್ದಾವೆ, ಹಗಲು ರಾತ್ರಿ ನಡೀತಾ ಇದ್ದಾವೆ. ಆದ್ದರಿಂದ ನಾವು ಗಾಂಧಿಯನ್ನು ಇವತ್ತು ಮತ್ತೊಂದು ಸಾರಿ ಯೋಚನೆ ಮಾಡಬೇಕಾದಿದೆ ಅಂತ ನಾನು ಹೇಳ್ತಿರೋದೇನು, ಇಲ್ಲಿ ನಮ್ಮ ದೇಶದ ಬಗ್ಗೆ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಮತ್ತು ಆಮೇಲೆ ಕೂಡ ಇವತ್ತಿಗೂ ಕೂಡ
ಈ ದೇಶ ಅಥವಾ ರಾಷ್ಟ್ರ ಅನ್ನುವ ಕಲ್ಪನೆಯ ಬಗ್ಗೆ ಬಹಳ ವಿಚಾರಗಳು, ಬಹಳ ವಿಚಾರ ಮಂಥನಗಳು ಬಹಳ ಜನರಿಂದ ಬಹಳ ರೀತಿಗಳಲ್ಲಿ ನಡೆದಿದ್ದಾವೆ. ನಾನು ಅದರ ವಿವರಗಳಿಗೆಲ್ಲ ಹೋಗೋದಿಲ್ಲ. ಹೋದರೆ ಅದೊಂದು ಭಾಳ ದೊಡ್ಡ ಮೈನ್ ಫೀಲ್ಡ್ ಅದು. ಅಲ್ಲಿ ಹೇಳಲಿಕ್ಕೆ ತುಂಬ ವಿಷಯಗಳಿದ್ದಾವೆ. ಮೊನ್ನೆ ತಾನೇ ಒಂದು ಭಾಷಣದಲ್ಲಿ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತನಾಡಿದ್ದೇನೆ. ಆದರೆ ನಾನು ಹೇಳ್ತಾ ಇರೋದು, ರಾಷ್ಟ್ರದ ಕಲ್ಪನೆಯಲ್ಲಿ ಹಲವು ಜನರಿಗೆ ಈ ದೇಶ ಹೇಗಿರಬೇಕು, ನವಭಾರತವನ್ನು ನಾವು ಹೇಗೆ ತಯಾರು ಮಾಡಬೇಕು, ಇಲ್ಲಿರುವ ಜನರು ಒಂದು ಹೊಸ ಸಂಸ್ಕೃತಿಯನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವು ಚಿಂತನೆಗಳಿದ್ವು. ಅದೆಲ್ಲ ವಿವರಗಳಿಗೆ ಹೋಗದೆ ನಾನು 2 ವಿಚಾರಗಳನ್ನು ನಿಮ್ಮ ಮುಂದಿಡ್ತೀನಿ. ಒಂದು ಗಾಂಧಿಯ ಕಲ್ಪನೆಯ ಭಾರತ. ಗಾಂಧಿ ಬಳಸಿರೋ ಪದ ಸ್ವರಾಜ್ಯ ಅಂತ. ಸ್ವರಾಜ್ಯ ಅಂದರೆ ಅವರಿಗೆ ಬರೀ ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ಅವರು ಇನ್ಫ್ಯಾಕ್ಟ್ ಹಿಂದ್ ಸ್ವರಾಜ್ಯದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಈ ನಮ್ಮ ದೇಶದಲ್ಲಿ ಭಾಳ ಜನ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಿರೋ ಜನರು, ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಯೋಚನೆ ಮಾಡ್ತಿರೋಂಥ ಜನರು, ಅವರಿಗೆ ಯಾಕೆ ಸ್ವಾತಂತ್ರ್ಯ ಬೇಕು ಈ ದೇಶಕ್ಕೆ ಅಂತ ಕೇಳಿದರೆ ಉತ್ತರ ಹೇಳಲಿಕ್ಕೆ ಗೊತ್ತಿಲ್ಲ ಅವರಿಗೆ. ಆಮೇಲೆ ಆಡಳಿತ ಮಾಡಲಿಕ್ಕೆ ಈಗ ಬ್ರಿಟಿಷರು ಹೋದ್ಮೇಲೆ ಅವರದ್ದೇ ಸಂಸ್ಥೆಗಳನ್ನು ನಾವು ಇಟ್ಕೊಳ್ಳೋದು, ಅವ್ರ ಥರನೇ ನಾವು ಆಡಳಿತ ಮಾಡೋದು ಅಂತ ಆದರೆ ಅದಕ್ಕಿಂತ ಚೆನ್ನಾಗಿ ಮಾಡಲಿಕ್ಕೆ ಬ್ರಿಟಿಷರಿಗೆ ಬರುತ್ತೆ. ಅವರೇ ಇರಲಿ, ಏನು ಸಮಸ್ಯೆ. ನಮಗೆ ಏನು ಬೇಕು ಅಂತ ಗೊತ್ತಿರಬೇಕಲ್ಲ. ಸ್ವಾತಂತ್ರ್ಯ ಅಂದರೆ ಏನು ನಾವು ಕೇಳ್ತಾ ಇರೋದು? ಇದು ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ರಾಜಕೀಯ ಸ್ವಾತಂತ್ರ್ಯ ಬೇಕು. ನಮ್ಮ ಭೂಮಿಯನ್ನು ಯಾರೋ ಲೂಟಿ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಬೇಕು. ಬರೆದು ಮಾಡ್ತಾಯಿದ್ದಾರೆ, ಎಲ್ಲ ತೊಗೊಂಡೋಗಿ ಇಂಗ್ಲೆಂಡಲ್ಲಿ ಶ್ರೀಮಂತರಾಗ್ತಾಯಿದ್ದಾರೆ. ಆ ಕಾರಣಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬೇಕು. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಆರ್ಥಿಕವಾದ ಸ್ವಾವಲಂಬನೆ ಬೇಕು. ಎಲ್ಲರಿಗೂ ತಮ್ಮ ಕೈಗಳಿಗೆ ದುಡಿಯುವ ಶಕ್ತಿ ಬೇಕು. ಪ್ರತಿ ಕೊನೆಯ ಮನುಷ್ಯನ ಕಣ್ಣೀರಿನ ಹಾನಿಯನ್ನು ಒರೆಸುವ ಸರ್ವೋದಯ ಅನ್ನೋದು ಗಾಂಧಿ ಬಳಸಿರೋ ಪದ. ಅಂಥ ಒಂದು ಆರ್ಥಿಕ ವ್ಯವಸ್ಥೆ ಬೇಕು ನಮಗೆ. ಅಂದರೆ ನಾವು ಸ್ವಾವಲಂಬಿಗಳಾಗಿರಬೇಕು. ಅಂದರೆ ಬಡ ಜನರು, ಕಷ್ಟದಲ್ಲಿರೋರಿಗೆ ಭಿಕ್ಷೆ ಹಾಕೋದಂತಲ್ಲ. ಅವರಿಗೆ ದುಡಿಯೋ ಶಕ್ತಿಯನ್ನು, ಅವ್ರ ಕೈಗಳಿಗೆ ಶಕ್ತಿಯನ್ನು ಕೊಡಬೇಕು. ಅದನ್ನು ನಾಶ ಮಾಡ್ತಾ ಇರುವಂಥ ನಮ್ಮ ಈ ಕೈಗಾರಿಕೀಕರಣ, ಆಧುನಿಕ ನಾಗರಿಕತೆ ಏನಿದೆ, ಅದನ್ನು ನಾವು ಟೀಕೆಗೊಳಪಡಿಸಬೇಕು, ಅದನ್ನು ತಡಿಬೇಕು ಅಂತ ಹೇಳ್ತಾರೆ. 3ನೇದು ಒಂದು ಸಾಂಸ್ಕೃತಿಕವಾದ ಸ್ವಾಯತ್ತತೆ ಬೇಕು. ನಮಗೆಲ್ರಿಗೂ ನಮ್ಮ ಊರಿಂದು, ನಮ್ಮ ಧರ್ಮದ್ದು, ನಮ್ಮ ಪರಂಪರೆಯಿಂದ ಬಂದಿರೋದು, ನಾವೇ ಕಲ್ತಿರುವಂಥದ್ದು, ಈ ಥರದ ಹಲವಾರು ಪದ್ಧತಿಗಳು, ವಿಚಾರಗಳು, ತಿಳುವಳಿಕೆಗಳು ಇತ್ಯಾದಿಗಳೆಲ್ಲ ಏನಿದ್ದಾವೆ, ನಮ್ಮದಾದ ಚೆಹರೆಗಳೇನಿದ್ದಾವೆ, ಬೇರೆ ಬೇರೆ ಜನರಿಗಿರುವ ಚೆಹರೆಗಳೇನಿದ್ದಾವೆ, ಇದನ್ನು ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳ ಅಗತ್ಯ ಇದ್ರೆ ಮಾಡಬೇಕು. ಮಾಡಬಾರ್ದು ಅಂತಲ್ಲ. ಏನೋ ಯಾವುದೋ ಒಂದು ಆಲದ ಮರಕ್ಕೆ ಜೋತ್ ಬೀಳಬೇಕು ಅಂತಲ್ಲ. ಆದರೆ ಈ ಚೆಹರೆಗಳು ನಾಶ ಆಗದೆ ಇರುವ ಹಾಗೆ, ಅಂದರೆ ಪಾರಂಪರಿಕವಾಗಿ ನಮಗೆ ಬಂದಿರುವ ತಿಳುವಳಿಕೆಗಳಿಂದ ಏನಿದ್ದಾವೆ, ಅದನ್ನು ನಾವು ಬ್ರಿಟಿಷರಿಗೆ, ಯುರೋಪಿಯನ್ರಿಗೆ, ಆಧುನಿಕ ನಾಗರಿಕತೆಗೆ ಮಾರ್ಕೊಳ್ಳೋದಲ್ಲ. ನಮ್ಮ ವಿವೇಕವನ್ನು ಉಳಿಸ್ಕೊಳ್ಬೇಕು, ಬೇಕಾದ ತಿದ್ದುಪಡಿ ಮಾಡ್ಕೋಬೇಕು. ಈ 3 ವಿಷಯಗಳಿಲ್ಲದೆ ಒಂದು ಭಾರತ ಅಂತ ಇಲ್ಲ ಅಂತ ಗಾಂಧಿಯ ತಿಳುವಳಿಕೆ ಆಗಿತ್ತು. ನಾನು ಇದನ್ನು ಹೇಳ್ತಾ ಹೋದರೆ ಇದೇ ಒಂದು ದೊಡ್ಡ ವಿಷಯ ಆಗುತ್ತೆ. ಆದರೆ ಅಷ್ಟು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಆದರೆ ಇದಕ್ಕೆ ಎದುರಾಳಿಯಾಗಿ ನಮ್ಮ ದೇಶ ಅಂದರೆ ನೋಡಿ, ನಮ್ಮ ಮಹಾತ್ಮ ಗಾಂಧಿ ಒಬ್ಬರು. ಅದರಲ್ಲಿ ನಮ್ಮಲ್ಲಿ ಬುದ್ಧನ ಕಾಲದಿಂದ ಈ ದೇಶದಲ್ಲಿ ಇವತ್ತಿನವರೆಗೂ ಭಾಳ ದೊಡ್ಡ ಮನುಷ್ಯರೆಲ್ಲ, ಬಸವಣ್ಣ ಇರ್ಬೋದು, ಇವರೆಲ್ಲ ಎಷ್ಟು ನಮ್ಮಲ್ಲಿ ಇರುವ ನಮ್ಮವರೇ ಆದ ಬಸವಣ್ಣ ಇರ್ಬೋದು, ದೇಶದಾದ್ಯಂತ ಎಷ್ಟೊಂದು ಧರ್ಮ ಸುಧಾರಕರು ಇತ್ಯಾದಿ ಎಷ್ಟೊಂದು ರೀತಿಗಳಲ್ಲಿ ಇಲ್ಲಿರುವ ತಾರತಮ್ಯವನ್ನು, ನಮ್ಮ ಯಾವುದನ್ನೇ ಹಿಂದೂ ಧರ್ಮ ಅಂತ ಕರೀತಾರೆ, ಅದು ಒಂದಲ್ಲ ಆ್ಯಕ್ಚುಲಿ. ಅಥವಾ ಇಸ್ಲಾಂ ಅಂದ್ರೆ ಅದು ಒಂದಲ್ಲ. ಅದರೊಳಗೆ ಬೇಕಾದಷ್ಟು ಬಣ್ಣಗಳಿದ್ದಾವೆ, ಭಾಳ ವರ್ಣಮಯತೆ ಇದೆ, ಭಾಳ ವೈವಿಧ್ಯ ಇದೆ. ಅದೇ ಅದರ ಸೌಂದರ್ಯ ಕೂಡ. ಎಲ್ಲ ಧರ್ಮಗಳಲ್ಲೂ ಒಂದು ಕಡೆ ಇದ್ದ ಹಾಗೆ ಅದರದ್ದೇ ಕಾಪಿ, ಜೆರಾಕ್ಸ್ ಕಾಪಿ ಇನ್ನೊಂದು ಕಡೆ ಇರೋದಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಹಿಂದ್ ಸ್ವರಾಜ್ನಲ್ಲಿ ಗಾಂಧಿ ಹೇಳ್ತಾರೆ, ನೀವು ನಿಜವಾಗಿಯೂ ಧರ್ಮದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೊರಟ್ರೆ ಪ್ರತಿಯೊಬ್ಬ ಮನುಷ್ಯನದ್ದು ಒಂದು ಧರ್ಮವೇ. ಇದು ಬರೀ 3-4 ಲೇಬಲ್ ಅಲ್ಲ. ಹಿಂದೂ, ಮುಸ್ಲಿಂ, ಇಸ್ಲಾಂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ 3-4 ಲೇಬಲ್ ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನು ಪಾಲಿಸುವ ಧರ್ಮ, ಅದಕ್ಕೆ ಅದರದ್ದೇ ಆದ ಒಂದು ಚೆಹರೆ ಮತ್ತು ಅದಕ್ಕೆ ಅದರದ್ದೇ ಆದ ಒಂದು ಬಿಗಿ, ಅದಕ್ಕೆ ಅದರದ್ದೇ ಆದ ಒಂದು ಶಕ್ತಿ,
ಅದಕ್ಕೆ ಅದರದ್ದೇ ಆಗಿರುವಂಥ ಒಂದು ಹೊಳಪು ಇರುತ್ತೆ ಅಂತ ಗಾಂಧಿ ಹೇಳ್ತಾರೆ. ಆ ಮಾತಿಗೆ ಬರ್ತೀನಿ ನಾನು ಆಮೇಲೆ. ಸೊ ಅವರು ಈ ದೇಶದ ಒಳಗೆ ಇರುವ ಇಷ್ಟೂ, ಆಮೇಲೆ ನಮ್ಮ ದೇಶ ಅನ್ನೋದು ಎಷ್ಟು ದೊಡ್ಡದು, ಇದರಲ್ಲಿ ಎಷ್ಟು ರೀತಿಯ ಜನರಿದ್ದಾರೆ, ಪ್ರತಿಯೊಂದು ಧರ್ಮದ ಒಳಗೂ ಎಷ್ಟು ವೈವಿಧ್ಯಗಳಿದ್ದಾವೆ, ತಾರತಮ್ಯವೂ ಇದೆ. ಹಿಂದೂ ಧರ್ಮ ಅನ್ನೋದ್ರಲ್ಲಿ ಭಾಳ ತಾರತಮ್ಯ ಇದೆ. ನಾನು ಈ ಧಾರ್ಮಿಕ ಸುಧಾರಣೆ ಮಾಡಿದವ್ರ ಕಥೆ ಹೇಳಿದೆ. ಅವರೆಲ್ಲರೂ ಇಲ್ಲಿರುವ ಜಾತಿ ಪದ್ಧತಿಯನ್ನು, ಹಿಂದೂ ಧರ್ಮ ಅಂತ ಯಾವುದನ್ನು ಕರೀತಾರೆ ಅದರೊಳಗಿರೋ ಜಾತಿ ಪದ್ಧತಿಯನ್ನು, ಅದರಲ್ಲಿರುವ ಧರ್ಮದ ಕಲ್ಪನೆಯನ್ನು, ಅದರಲ್ಲಿರುವ ಪ್ರಧಾನ ವ್ಯವಸ್ಥೆಯನ್ನು, ಅದರಲ್ಲಿರುವ ಹೆಣ್ಣುಮಕ್ಕಳ ಶೋಷಣೆಯನ್ನು, ಅದರಲ್ಲಿರುವ ಅಸ್ಪೃಶ್ಯತೆಯನ್ನು, ಇವುಗಳನ್ನೆಲ್ಲ ಹೋಗಲಾಡಿಸಬೇಕು ಅನ್ನುವ ಪ್ರಯತ್ನವನ್ನು ಭಾಳ ಜನ ಮಾಡಿದರು. ಅದರಲ್ಲಿ ಭಾಳ ದೊಡ್ಡ ಪ್ರಯತ್ನವನ್ನು ಕೊನೆಯಾಗಿ ಮಾಡಿದವರು ಗಾಂಧಿಯವರು. ಅವರೆಲ್ಲ ಯಶಸ್ವಿ ಆದರು ಅಂತ ನಾನು ಹೇಳೋದಿಲ್ಲ, ಅದ್ರ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಅದು ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಅವ್ರಿಗೆ ಒಂದು ವಿಷಯ ಗೊತ್ತಿತ್ತು, ಏನು ಅಂದರೆ ಈ ದೌರ್ಬಲ್ಯಗಳೇ, ಈ ತಾರತಮ್ಯಗಳೇ, ಈ ಅಸ್ಪೃಶ್ಯತೆ ಅನ್ನೋದು ಅಸ್ಪೃಶ್ಯತೆ, ಅದನ್ನೆಲ್ಲ ಹೋಗಲಾಡಿಸ್ಬೇಕು. ಆದರೆ ಯಾವುದೋ ಒಂದು ಊರಿನ ಊಟದ ಪದ್ಧತಿಯನ್ನು ಎಲ್ಲ ಇಡೀ ದೇಶಕ್ಕೆ ಹಂಚೋದು, ಎಲ್ಲವನ್ನೂ ಒಂದೇ ಧ್ವಜದಡಿ ತರೋದು, ಅಥವಾ ಯಾವುದೋ ಒಂದು ಜೀವನ ಪದ್ಧತಿಯನ್ನು ಎಲ್ರಿಗೂ ಅನ್ವಯಿಸೋದು, ಆ ಥರದ ದೇಶದ ಕಲ್ಪನೆ ಗಾಂಧಿದಲ್ಲ. ಅದಕ್ಕೆ ಅವರು ಬಳಸಿದ ಪದ ಸ್ವರಾಜ್ಯ ಅನ್ನೋದು. ಈ ಪುಸ್ತಕದ ಹೆಸರೇ ಏನು ಸ್ವರಾಜ್ಯ ಅಂತ. ಇದಕ್ಕೆ ಎದುರಾಳಿಯಾಗಿ ಇವತ್ತು ನಮ್ಮಲ್ಲಿ ಅಧಿಕಾರದಲ್ಲಿ ಕೂತಿರುವ, ನಮ್ಮ ತಲೆ ಮೇಲೆ ಕೂತಿರುವ, ದೊಡ್ಡ ಬಂಡೆ ಥರ ಕೂತಿರುವ, ನಮ್ಮನ್ನು ತನ್ನ ಕಾಲ್ತುಳಿತದಲ್ಲಿ ನಾಶ ಮಾಡ್ತಾ ಇರುವಂಥ ಏನು ಸಿದ್ಧಾಂತ ಏನಿದೆ, ಅದು ಹೇಳುವ ಮಾತುಗಳನ್ನು ನಾನು ಅವ್ರ ಮಾತಿನಲ್ಲೇ ಹೇಳಬೇಕು. ಇದು ಶುರುವಾಗಿದ್ದು ಸಾವರ್ಕರ್ನಿಂದ, ಮುಂದುವರೆದದ್ದು ಗೋಲ್ವಲ್ಕರ್ನಿಂದ. ಅವರನ್ನು ಗುರು ಗೋಲ್ವಲ್ಕರ್ ಅಂತ ಕರೀತಾರೆ. ಇದು ಒಂದು, ನಾನು ಗೋಲ್ವಲ್ಕರ್ದೇ ಮಾತನ್ನು ಹೇಳ್ತೇನೆ. ಅವರ ದೇಶದ ಕಲ್ಪನೆ ಹೇಗಿದೆ, ಇವತ್ತು ನಮ್ಮಲ್ಲಿ ಅಧಿಕಾರದಲ್ಲಿ ಕೂತಿರುವ ಜನರ ಕಲ್ಪನೆ ಏನು ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಇದು 1942ನೇ ಇಸ್ವಿನಲ್ಲಿ, 24ನೇ ಇಸ್ವಿನಲ್ಲಿ ಸಾವರ್ಕರ್ ಹಿಂದುತ್ವ ಅನ್ನೋ ಪುಸ್ತಕ ಬರೆದರು. 42ನೇ ಇಸ್ವಿಯಲ್ಲಿ ಗೋಲ್ವಲ್ಕರ್ ಅನ್ನೋರು ವಿ ಅವರ್ ನೇಷನ್ ಡಿಫೈನ್ಡ್ ಅನ್ನೋ ಮತ್ತೊಂದು ಪುಸ್ತಕ ಬರೆದರು. ಅದೆರಡೂ ಹೆಚ್ಚು ಕಡಿಮೆ ವಿಚಾರಗಳಲ್ಲಿ ಒಂದೇ ಥರ ಇದೆ. ಅದರಲ್ಲಿ ಬರುವ ಮಾತಿದು, ಆಲ್ ದೋಸ್ ನಾಟ್ ಬಿಲಾಂಗಿಂಗ್ ಟು ದಿ ನ್ಯಾಷನಲ್, ದಟ್ ಈಸ್ ದ ಹಿಂದೂ ರೇಸ್, ಅಂದರೆ ಹಿಂದೂ ಜನಾಂಗಕ್ಕೆ ಸೇರದೇ ಇರುವಂಥ ಎಲ್ಲ ಜನರು, ಹಿಂದೂ ಧರ್ಮಕ್ಕೆ ಸೇರದೇ ಇರುವಂಥ ಎಲ್ಲ ಜನರು, ಹಿಂದೂ ಸಂಸ್ಕೃತಿಗೆ ಸೇರದೇ ಇರುವಂಥ ಎಲ್ಲ ಜನರು, ಹಿಂದೂ ಭಾಷೆಗಳಿಗೆ ಸೇರದೇ ಇರುವಂಥ ಎಲ್ಲ ಜನರು, ಅವರು ನಮ್ಮ ದೇಶಕ್ಕೆ ಸೇರಿದವರಲ್ಲ. ಸ್ಪಷ್ಟವಾಗಿದೆ ಇದು ಮಾತು. ಇದು ಗೋಲ್ವಲ್ಕರ್, ನಾನು ಕೋಟ್ ಮಾಡ್ತಾ ಇರೋದು, ನನ್ನ ಮಾತಲ್ಲ ಇದು, ನಾನು ಸಮರಿ ಹೇಳ್ತಾ ಇರೋದು ಅಲ್ಲ, ಅವರದ್ದೇ ಮಾತನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ವಿ ರಿಪೀಟ್, ನಾನು ತಿರುಗಿ ಹೇಳ್ತಾ ಇದ್ದೀನಿ, ಇನ್ ಹಿಂದೂಸ್ತಾನ್, ದ ಲ್ಯಾಂಡ್ ಆಫ್ ದಿ ಹಿಂದೂಸ್, ಇದು ನಮಗೆ ಹಿಂದೂಗಳಿಗೆ ಮಾತ್ರ ಸೇರಿರೋ ದೇಶ ಇದು. ಲಿವ್ಸ್ ಆ್ಯಂಡ್ ಶುಡ್ ಲಿವ್ ದಿ ಹಿಂದೂ ನೇಷನ್, ಇಲ್ಲಿರಬೇಕಾದ್ದು ಹಿಂದೂ ರಾಷ್ಟ್ರ ಅಷ್ಟೇ. ಸ್ಯಾಟಿಸ್ಫೈಯಿಂಗ್ ಆಲ್ ದಿ 5 ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಸೈಂಟಿಫಿಕ್ ನೇಷನ್ ಕಾನ್ಸೆಪ್ಟ್ ಆಫ್ ದಿ ಮಾಡರ್ನ್ ವರ್ಲ್ಡ್. ಒಂದು ದೇಶ ಅಂದರೆ ಇವತ್ತು ಆಧುನಿಕ ಕಾಲದಲ್ಲಿ ಯಾವ ಕಲ್ಪನೆ ಇದೆ ಅದರ ಮುಖ್ಯವಾದ ಗುಣಗಳನ್ನು ಹೊಂದಿರುವಂಥ ಒಂದು ದೇಶ ಆಗಿರಬೇಕಿದು. ಹಾಗಾಗಿ ಏನಾಗುತ್ತೆ, ಕಾನ್ಸಿಕ್ವೆಂಟ್ಲಿ, ಪರಿಣಾಮವಾಗಿ, ಓನ್ಲಿ ದೋಸ್ ಮೂಮೆಂಟ್ಸ್ ಆರ್ ಟ್ರೂಲಿ ನ್ಯಾಷನಲ್ ಆ್ಯಸ್ ಏಮ್ ಎಟ್ ರೀಬಿಲ್ಡಿಂಗ್, ರಿವೈಟಲೈಸಿಂಗ್ ಆ್ಯಂಡ್ ಇಮ್ಯಾನ್ಸಿಪೇಟಿಂಗ್ ಫ್ರಮ್ ಇಟ್ಸ್ ಪ್ರೆಸೆಂಟ್ ಸ್ಟೂಪರ್ ದ ಹಿಂದೂ ನೇಷನ್. ಇವತ್ತು ಹಿಂದೂ ರಾಷ್ಟ್ರ ಅನ್ನೋದು, ಹಿಂದೂಗಳು ಅನ್ನೋರು ಒಂಥರ ಮಂಕ ಕವಿತೆ ಓದ್ತಾ ಇದ್ದಾರೆ, ಅವರನ್ನು ಎಚ್ಚರಗೊಳಿಸಬೇಕಾಗಿದೆ. ದೋಸ್ ಓನ್ಲಿ ಆರ್ ನ್ಯಾಷನಲಿಸ್ಟ್ ಪೇಟ್ರಿಯಟ್ಸ್, ಯಾರು ದೇಶಭಕ್ತರು ಅಂದರೆ ಯಾರು, ರಾಷ್ಟ್ರೀಯವಾದಿಗಳು ಅಂದರೆ ಯಾರು, ಹೂ ವಿತ್ ದಿ ಆಸ್ಪಿರೇಷನ್ ಟು ಗ್ಲೋರಿಫೈ ದಿ ಹಿಂದೂ ರೇಸ್, ಹಿಂದೂ ಜನಾಂಗವನ್ನು ಕೀರ್ತಿಸುವ, ಮೆರೆಸುವ ಮತ್ತು ಹಿಂದೂ ರಾಷ್ಟ್ರವನ್ನು ಮೆರೆಸುವ, ಆರ್ ಪ್ರಾಂಪ್ಟೆಡ್ ಇನ್ ಟು ಆ್ಯಕ್ಟಿವಿಟಿ ಆ್ಯಂಡ್ ಸ್ಟ್ರೈವ್ ಟು ಅಚೀವ್ ದಟ್ ಗೋಲ್. ಆಲ್ ಅದರ್ಸ್, ಇದು ಭಾಳ ಮುಖ್ಯವಾದ ಮಾತು, ಉಳಿದವರೆಲ್ಲ, ಯಾರು ಹಿಂದೂಗಳಲ್ಲದೆ ಉಳಿದವರೆಲ್ಲ, ಆರ್ ಐದರ್ ಟ್ರೈಟರ್ಸ್, ಒಂದು ಅವರು ದೇಶದ್ರೋಹಿಗಳು, ಆ್ಯಂಡ್ ಎನಿಮೀಸ್, ಶತ್ರುಗಳು, ಟು ದಿ ನೇಷನ್, ನ್ಯಾಷನಲ್ ಕಾಸ್, ರಾಷ್ಟ್ರದ ಉದ್ದೇಶಕ್ಕೆ ಅವರು
ಒಂದು ದ್ರೋಹಿಗಳು ಮತ್ತು ಶತ್ರುಗಳು. ಅಥವಾ ನೀವು ಸ್ವಲ್ಪ ಅವ್ರ ಬಗ್ಗೆ ಪಾಪ ಅಂತ ಹೇಳಬೇಕು ಅಂತಿದ್ದರೆ ಮಹಾಮೂರ್ಖರು ಅಂತ ಹೇಳ್ಬೋದು. ಶತ್ರುಗಳು, ದೇಶದ್ರೋಹಿಗಳು ಅನ್ನೋದು ವಿಷಯ, ಆದರೆ ಬೇಕಿದ್ದರೆ ನೀವು ಅವ್ರನ್ನ ಮಹಾಮೂರ್ಖರು ಅಂತ ಬೇಕಾದ್ರೆ ಕರೀರಿ. ಆಮೇಲೆ ಈ ಮಾತು, ದ ಫಾರಿನ್ ರೇಸಸ್ ಇನ್ ಹಿಂದೂಸ್ತಾನ್, ಅಂದರೆ ನಮ್ಮ ದೇಶದ ಒಳಗಿರುವ, ನೋಡಿ ಇದು ನಮ್ಮ ದೇಶದ ಒಳಗಿರೋ ಎಲ್ಲ ಜನರು ನಮ್ಮ ದೇಶದವರು ಅಂತ ಹೇಳದೇ ಇರುವಂಥ ಇವತ್ತಿನ ಭಾಷೆ ಏನಿದೆ, ಆ ಭಾಷೆ ಶುರುವಾಗಿದ್ದಿಲ್ಲಿಂದಲೇ. ದ ಫಾರಿನ್ ರೇಸಸ್ ಇನ್ ಹಿಂದೂಸ್ತಾನ್ ಅಂದರೆ ನಮ್ಮ ದೇಶದ ಒಳಗಿರುವಂಥ, ನಮ್ಮ ದೇಶದಲ್ಲದೇ ಇರುವ ಜನರು ಮಸ್ಟ್ ಐದರ್ ಅಡಾಪ್ಟ್ ಹಿಂದೂ ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಒಂದು ಅವ್ರೇನು ಮಾಡಬೇಕು, ಹಿಂದೂ ಧರ್ಮವನ್ನು ಮತ್ತು ಸಂಸ್ಕೃತಿಯನ್ನು ಮತ್ತು ಭಾಷೆಯನ್ನು ತಮ್ಮದನ್ನಾಗಿ ಮಾಡ್ಕೋಬೇಕು. ಮಸ್ಟ್ ಲರ್ನ್ ಟು ರೆಸ್ಪೆಕ್ಟ್ ಆ್ಯಂಡ್ ಹೋಲ್ಡ್ ಇನ್ ರೆವರೆನ್ಸ್ ದಿ ಹಿಂದೂ ರಿಲಿಜನ್. ಅವರಿಗೆ ಹಿಂದೂ ಧರ್ಮವನ್ನು ಗೌರವಿಸುವ ಮತ್ತು ಪ್ರತಿಪಾದಿಸುವ ಬುದ್ಧಿ ಬರಬೇಕು, ಕಲಿಬೇಕು ಅವರು. ಮಸ್ಟ್ ಎಂಟರ್ಟೈನ್ ನೋ ಐಡಿಯಾ ಬಟ್ ದೋಸ್ ಆಫ್ ದಿ ಗ್ಲೋರಿಫಿಕೇಷನ್ ಆಫ್ ದಿ ಹಿಂದೂ ರೇಸ್ ಆ್ಯಂಡ್ ಕಲ್ಚರ್. ಹಿಂದೂ ಸಂಸ್ಕೃತಿಯನ್ನು ಮೆರೆಸೋದು ಬಿಟ್ಟು ಬೇರೆ ವಿಷಯ ಅವರು ಯೋಚನೆ ಮಾಡಬಾರ್ದು. ಆಫ್ ದಿ ಹಿಂದೂ ನೇಷನ್ ಆ್ಯಂಡ್ ಮಸ್ಟ್ ಲೂಸ್ ದೇರ್ ಸೆಪರೇಟ್ ಎಕ್ಸಿಸ್ಟೆನ್ಸ್. ಅವರು ತಾವೇ ಒಂದು ಪ್ರತ್ಯೇಕ ಅಂತ ತಿಳ್ಕೊಂಡಿದ್ದಾರಲ್ಲ, ಆ ಚಹರೆಗಳನ್ನು ಅವ್ರು ಕಳ್ಕೋಬೇಕು. ಟು ದಿ ಹಿಂದೂ ನೇಷನ್ ಕ್ಲೇಮಿಂಗ್ ನಥಿಂಗ್. ಆಮೇಲೆ ಅವರಿಗೆ ಯಾವ ಹಕ್ಕುಗಳು ಇಲ್ಲ, ಏನೂ ಕೇಳುವಾಗಿಲ್ಲ ಅವರು. ಡಿಸರ್ವಿಂಗ್ ನೋ ಪ್ರಿವಿಲೇಜಸ್, ಅವರಿಗೆ ಯಾವ ಪ್ರಾಶಸ್ತ್ಯಗಳು ಇಲ್ಲ. ಡಿಸರ್ವಿಂಗ್ ನೋ ಪ್ರಿವಿಲೇಜಸ್. ಫಾರ್ ಲೆಸ್ ಎನಿ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್. ಆಮೇಲೆ ಅವರೇ ಮುಖ್ಯ ಅಂತ ತಿಳ್ಕೊಳ್ಳೋ ಹಾಗೂ ಇಲ್ಲ. ನಾಟ್ ಈವನ್ ಸಿಟಿಸನ್ಸ್ ರೈಟ್ಸ್. ಅವರಿಗೆ ಒಂದು ನಾಗರಿಕ ಪ್ರಜೆ ಆಗುವ ಹಕ್ಕು ಕೂಡ ಇಲ್ಲ. ಸುಮ್ಮನೆ ಅಲ್ಲಿ ಒಂದು ಮೂಲೆಯಲ್ಲಿ ಇರ್ಬೋದು ಅವರಷ್ಟೇ. ನಾಟ್ ಈವನ್ ಸಿಟಿಸನ್ಶಿಪ್ ರೈಟ್ಸ್. ರಿಮೆಂಬರ್, ಇದು ಅವ್ನು ಹೇಳ್ತಾರೆ, ಗೋಲ್ವಲ್ಕರ್ ಹೇಳ್ತಾರೆ ಮತ್ತು ನಾಟ್ ಈವನ್ ಸಿಟಿಸನ್ಶಿಪ್ ರೈಟ್ಸ್. ಆಮೇಲೆ ಹೇಳ್ತಾರೆ, ನಾನು ಸುಮ್ಮನೆ ಉದ್ದಕ್ಕೆ ಓದಕ್ಕೆ ಹೋಗೋದಿಲ್ಲ, ಮುಂದಿನ ಮಾತಿನಲ್ಲಿ ಹೇಳ್ತಾರೆ, ಅಲ್ಲ ಇದನ್ನೆಲ್ಲ ಈ ಥರದ್ದೊಂದು ಪ್ರಯೋಗ ಎಲ್ಲಿ ನಡೀತು? ಜರ್ಮನಿಯಲ್ಲಿ ಹಿಟ್ಲರ್ ಕಡೆಯಿಂದ ನಡೀತು. ನಾವು ಜರ್ಮನಿಯಿಂದ ಹಿಟ್ಲರ್ನಿಂದ ಕಲಿಬೇಕಾದ್ದು, ಅವರು ಸರಿಯಾಗಿ ಯಾರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದರು ಹಿಟ್ಲರ್ನಂಥವ್ರು. ಅಲ್ಲಿಂದ ನಾವು ಕಲಿಬೇಕಾದ್ದು ಬಹಳ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತು ಚಾಲ್ತಿಯಲ್ಲಿರುವ, ಇವತ್ತು ದೊಡ್ಡ ಹಿಂಸಾಚಾರಗಳಲ್ಲಿ, ಮತ್ತು ಬರೀ ಹಿಂಸಾಚಾರ ಮಾತ್ರ ಅಲ್ಲ, ನೀವು ಒಂದು ಮಾತಾಡಿದರೆ 1,00,000 ಜನ ಅಲ್ಲಿ ಬಾಯಿಗೆ ಬಂದಾಗ ಬೈಲಿಕ್ಕೆ ಶುರು ಮಾಡ್ತಾರೆ, ಆಮೇಲೆ ಹಿಂಸಾಚಾರವನ್ನು ಮಾಡ್ತಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಏನು ಉಂಟಾಗಿದೆ. ಅದಕ್ಕೆ ವಿರುದ್ಧವಾಗಿ ಹಿಂದ್ ಸ್ವರಾಜಲ್ಲಿ ಗಾಂಧಿ ಹೇಳೋ ಮಾತು ಹೀಗಿದೆ. ಅವನು ಒಬ್ಬ ಕೇಳ್ತಾನೆ ಅವರಿಗೆ ಒಂದು ಪ್ರಶ್ನೆ, ಅಲ್ಲ ಈ ಮುಸಲ್ಮಾನರು ಈ ದೇಶಕ್ಕೆ ಬಂದು ಈ ದೇಶವನ್ನು ಹಾಳು ಮಾಡಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಗಾಂಧಿ ಹೇಳ್ತಾರೆ, ಭಾರತ ಅನ್ನೋದು ಎಷ್ಟೇ ಜನ ಬಂದು ಇಲ್ಲಿ ಸೇರಿಕೊಂಡ್ರು, ಎಲ್ಲಿಂದಲೇ ಬಂದರು, ಒಂದು ದೇಶ ಅನ್ನೋದು ಅದು ಯಾವತ್ತಿಗೂ ಸತ್ಯವೇ. ಹಲವು ಧರ್ಮಗಳಿಗೆ ಸೇರಿದ ಜನರು ಇದ್ದಾಗ ಮಾತ್ರ ಇದು ಒಂದು ದೇಶ. ಮತ್ತು ಸಾಮಾನ್ಯವಾಗಿ ಎಲ್ಲ ಜನರು ತಮ್ಮ ಸುತ್ತಮುತ್ತ ಏನು ಪರಿಸ್ಥಿತಿ ಇದೆ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಜಗತ್ತಿನ ಯಾವ ಭಾಗದಲ್ಲೂ ಬದುಕಿದ್ದಿಲ್ಲ. ಆದ್ದರಿಂದ ಯಾರೋ ಪರಕೀಯರು ಅಂತ ಹೇಳುವಂಥದ್ದು, ನಮ್ಮ ದೇಶಕ್ಕೆ ಸೇರದೇ ಇದ್ದವರು, ಹೊರಗಿನವರು ಅಂತ ಹೇಳುವಂಥದ್ದು ಇದು ಆಡೋ ಮಾತೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಇನ್ಫ್ಯಾಕ್ಟ್ ನೀವು ಧರ್ಮವನ್ನು ನಿಜವಾದ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ, ಇನ್ ರಿಯಾಲಿಟಿ ನಿಜವಾಗಿ ಹೇಳಬೇಕು ಅಂದರೆ ದೇರ್ ಆರ್ ಆ್ಯಸ್ ಮೆನಿ ರಿಲಿಜನ್ಸ್ ಆ್ಯಸ್ ದೇರ್ ಆರ್ ಇಂಡಿವಿಜುವಲ್ಸ್. ಒಂದು ಧರ್ಮಗ್ರಂಥ ಇರ್ಬೋದು, ಒಬ್ಬ ಪ್ರವಾದಿ ಇರ್ಬೋದು, ಅಥವಾ ಹಲವು ಸಂತರಿರ್ಬೋದು, ಋಷಿಗಳಿರ್ಬೋದು, ದೊಡ್ಡ ಮನುಷ್ಯರಿರ್ಬೋದು, ಎಲ್ಲ ಇರ್ಬೋದು. ಆದರೆ ಅದನ್ನು ನಾವು ಹೇಗೆ ತಿಳ್ಕೊಳ್ತೀವಿ, ನಾವು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಪ್ರಕಾರ ಅದು ಒಂದು ಬೇರೆಯೇ ಧರ್ಮ, ಪ್ರತಿಯೊಬ್ಬರದ್ದು ಒಂದೊಂದು ಧರ್ಮವಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಮತ್ತು ಇದೆಲ್ಲ ಇಲ್ಲದೇ ಇದ್ದರೆ ಅದನ್ನು ದೇಶ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಈ ವೈವಿಧ್ಯ ಇಲ್ಲದೇ ಇದ್ದರೆ, ಇಷ್ಟು ವರ್ಣಮಯತೆ ಇಲ್ಲದೇ ಇದ್ದರೆ, ಇಷ್ಟು ಬೇರೆ ಬೇರೆ ರೀತಿಯ
ಸಂಸ್ಕೃತಿಗಳು ಅವರು ಒಬ್ಬರಿಂದೊಬ್ಬರು ಕಲಿಯುವಂಥದ್ದು, ಒಬ್ರಿಗೊಬ್ಬರು ಹೇಳಿಕೊಡುವಂಥದ್ದು, ಈ ರೀತಿಯ ಸಂವಾದ, ಪರಸ್ಪರ ಸಂವಾದ ಇಲ್ಲದೆ ಇದ್ದರೆ ಇದು ಒಂದು ದೇಶ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಗಾಂಧಿ ಹೇಳ್ತಾರೆ. ಸೊ ಇಲ್ಲಿ ನಾನು ಹೇಳ್ತಿರೋದೇನು, ಎರಡು ರೀತಿಯ ಭಾರತದ ಕಲ್ಪನೆಗಳು ಗಾಂಧಿ ಇದ್ದ ಕಾಲದಲ್ಲೂ ಜಟಾಪಟಿ ಮಾಡ್ತಾಯಿದ್ದು. ಆದರೆ ಗಾಂಧಿಯ ಪ್ರಖರವಾದ ಅವರ ಜನರ ಜೊತೆಗೆ ಅವರು ನಡೆಸಿದ ಸಂವಾದ, ಜನರ ತಿಳುವಳಿಕೆಗಳನ್ನು ಅವರು ಬಳಸಿಕೊಂಡ ರೀತಿ ಮತ್ತು ಎಲ್ಲ ಧರ್ಮಗಳ ಜೊತೆಗೆ ಅವರು ನಡೆಸಿರುವಂಥ ಸಂವಾದ, ಎಲ್ಲ ಧರ್ಮಗಳಿಂದ ಅವರು ಕಲ್ತಿರೋದು. ಕ್ರಿಶ್ಚಿಯಾನಿಟಿಯನ್ನು ಭಾಳ ಕಲಿತರು. ಭಾಳ ಮುಖ್ಯವಾಗಿ ಅವರಿಗೆ ಜೀಸಸ್ ಕ್ರೈಸ್ಟ್ನ ಸರ್ಮನ್ ಆನ್ ದಿ ಮೌಂಟ್ ಅದು ಬಹಳ ಪ್ರಿಯವಾಗಿರುವಂಥದ್ದು. ಅಥವಾ ಇಸ್ಲಾಮಿನ ಕುರಾನ್ನಿಂದ ಅವರಿಗೆ ಅವರು ತುಂಬ ಪ್ರಭಾವಿತರಾಗಿದ್ದರು. ಅವರು ಎಲ್ಲ ಕಡೆಯಿಂದ ಕಲಿತಾಯಿದ್ರು. ಎಲ್ಲಿ ವಿವೇಕ ಇದೆ, ಎಲ್ಲಿ ಒಳ್ಳೆಯ ಮಾತಿದೆ ಅದನ್ನು ಕಲೀಲಿಕ್ಕೆ ಅವರು ಯಾವತ್ತೂ ಹಿಂಜರಿದವರಲ್ಲ. ಅದನ್ನೆಲ್ಲ ಕಲಿತು ಮತ್ತು ಅವರಿಗೆ ಗಾಂಧಿಗೆ ನಾವು ಇವತ್ತು ಯೋಚನೆ ಮಾಡಬೇಕಾದಿದ್ದು, ಇವತ್ತು ಧರ್ಮ ಅಂತ ಮಾತಾಡೋ ಭಾಳ ಜನರಿಗೆ ಧರ್ಮ ಅಂದರೆ ಒಂದು ಉಡುಪು, ಧರ್ಮ ಅಂದರೆ ಒಂದು ಧ್ವಜ, ಧರ್ಮ ಅಂದರೆ ಒಂದು ಹಾಡು, ಒಂದು ಗೀತೆ, ಈ ಥರ ಆಗಿದೆ. ಧರ್ಮ ಅಂದರೆ ಅದಲ್ಲ. ಗಾಂಧಿ ಪ್ರಕಾರ ಧರ್ಮ ಅಂದರೆ ಭಾಳ ಮುಖ್ಯವಾಗಿ ಎರಡು ವಿಷಯ. ಬೇರೆ ವಿಷಯಗಳ ಬಗ್ಗೆ ಎಲ್ಲ ಧರ್ಮಗಳು ಮಾತಾಡ್ತವೆ. ನೀವು ಏನು ಬಟ್ಟೆ ತೊಡಬೇಕು, ಏನು ಊಟ ಮಾಡಬೇಕು, ಆಮೇಲೆ ನಿಮ್ಮ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸ್ಬೇಕು, ಸಾಮಾಜಿಕವಾಗಿ ನಿಮ್ಮ ಸಮುದಾಯದಲ್ಲಿ ಅಂತೆಲ್ಲ ಹೇಳ್ತವೆ. ಅದು ಬೇರೆ, ಅದು ಭಾಳ ಧರ್ಮದ ಭಾಳ ಮುಖ್ಯವಾದ ಭಾಗ ಅಲ್ಲ. ಧರ್ಮದಲ್ಲಿ ಭಾಳ ಮುಖ್ಯವಾಗಿರೋ ಭಾಗದ ಗಾಂಧಿಗೆ ಇವತ್ತು ಭಾಳ ಜನರಿಗೆ ಮರೆತು ಹೋಗಿರುವಂಥ ವಿಷಯ ಇದು. ಧರ್ಮ ಅಂದರೆ ನೈತಿಕತೆ. ನಮಗೆ ಈ ಜಗತ್ತಿನ ಮೇಲೆ ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಇಡೀ ಜೀವ ಸಂಕುಲವನ್ನು, ಬರೀ ಬೇರೆ ಮನುಷ್ಯರನ್ನು ಮಾತ್ರ ಅಲ್ಲ, ಇಡೀ ಜೀವ ಸಂಕುಲವನ್ನು ನಾವು ತಿಳುವಳಿಕೆ ಇರುವ ಮನುಷ್ಯರಾಗಿ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ತಿಳುವಳಿಕೆ ಇರಬೇಕಾಗತ್ತೆ. ಭೂಮಿಯನ್ನು ಲೂಟಿ ಮಾಡೋದು, ನದಿ ಗುಡ್ಡಗಳನ್ನೇ ನಾಶ ಮಾಡೋದು, ಮನುಷ್ಯರನ್ನು ಕೊಲ್ಲೋದು, ಹಿಂಸಾಚಾರ ಮಾಡೋದು ಇದಲ್ಲ ನಮಗೆ. ಆಮೇಲೆ ಗಾಂಧಿ ಹೇಳ್ತಾರೆ, ಈ ಪ್ರಕೃತಿಗೆ ನಮ್ಮ ಆಸೆಗಳನ್ನು ಪೂರೈಸುವ ಶಕ್ತಿ ಖಂಡಿತವಾಗಿದೆ, ಆದರೆ ನಮ್ಮ ದುರಾಸೆಗಳನ್ನು ಪೂರೈಸುವ ಶಕ್ತಿ ಇದಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಧರ್ಮ ಅಂದರೆ ಒಂದು ನೈತಿಕತೆಯ ಪ್ರಶ್ನೆ. ಆ ನೈತಿಕತೆಯ ಪ್ರಶ್ನೆಯನ್ನು ನಾವು ಜೀವನದ ಎಲ್ಲ ಭಾಗಗಳಲ್ಲೂ, ಅಷ್ಟರವರೆಗೆ ಭಾಳ ಜನ, ಇವತ್ತಿಗೂ ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ರಾಜಕೀಯ ಮತ್ತು ನೀತಿಗೆ ಸಂಬಂಧ ಇಲ್ಲ ಅಂತ. ಮತ್ತು ಇವತ್ತು ರಾಜಕೀಯದಲ್ಲಿರೋ ಎಷ್ಟೋ ಜನರಿಗೆ ನೀತಿಗೆಟ್ಟವರೇ ಇದ್ದಾರೆ, ನೀತಿಯ ಬಗ್ಗೆ ಅವ್ರು ಯೋಚನೆಯೇ ಮಾಡೋದಿಲ್ಲ. ಆದರೆ ಫಸ್ಟ್ ಟೈಮ್ ನೈತಿಕತೆಯನ್ನು ರಾಜಕೀಯದ ಕೇಂದ್ರ ಬಿಂದುವನ್ನಾಗಿ ಮಾಡಿದವರು. ಯಾಕಂದರೆ ರಾಜಕೀಯ ಅನ್ನೋದು ಅದೆಲ್ಲೋ ಯಾವುದೋ ಒಂದು ಚೇರಲ್ಲಿರೋದಿಲ್ಲ. ನಾವು ಹಾಗೆ ತಪ್ಪು ತಿಳ್ಕೊಂಡಿದ್ದೀವಿ. ಅದು ಚೇರಲ್ಲಿರುವಂಥ ವಿಷಯ ಅಲ್ಲ. ಅದು ಭಾಳ ಕಡೆಗಳಲ್ಲಿ ಹರಡಿಕೊಂಡು ಒಂದು ವಿಷವೃಕ್ಷದ ಥರ ಅದರ ಎಲ್ಲ ಕೊಂಬೆಗಳು ಎಲ್ಲ ಕಡೆ ಹರಡಿಕೊಂಡು ನಮ್ಮನ್ನು ನಮ್ಮ ದಿನನಿತ್ಯದ ಜೀವನವನ್ನು ಕಲುಷಿತ ಮಾಡುವಂಥ ರೀತಿಯಲ್ಲಿ ಅದಿರುತ್ತೆ. ಆ ರಾಜಕೀಯವನ್ನು ಅದರ ಎದುರು ಸತ್ಯ ಹೇಳಬೇಕಾದ್ರೆ ನಿಮಗೆ ಒಂದು ನೈತಿಕತೆ ಇರಬೇಕಾಗತ್ತೆ, ಆ ಧೈರ್ಯ ಇರಬೇಕಾಗುತ್ತೆ. ಮತ್ತು ಗಾಂಧಿ ಎಲ್ಲ ಕಡೆ ಭಾಳ ಕಡೆ ಪದೇ ಪದೇ ಹೇಳುವ ಮಾತು, ನೀವು ಯಾವ ಅಧಿಕಾರಕ್ಕೂ ಅಂಜಬೇಕಾಗಿಲ್ಲ, ಅಂಜಬೇಕಾಗಿರೋದು ದೇವರಿಗೆ ಮಾತ್ರ ಅಂತ. ಎಷ್ಟೇ ದೊಡ್ಡ ಅಧಿಕಾರ ಇರ್ಬೋದು, ಎಷ್ಟೇ ಅವ್ರ ಬಲ ಇರ್ಬೋದು, ಆದರೆ ಅವ್ರು ಮಾಡ್ತಿರೋ ತಪ್ಪು ಅಂತಾದರೆ, ನೀವು ನಿಷ್ಠುರವಾಗ ತಪ್ಪು ಅಂತ ಹೇಳದೇ ಇದ್ದರೆ ನೀವು ದೇವರೇ ಇಲ್ಲ ಅಂತ ಹೇಳಿದ ಹಾಗೆ, ದಟ್ ಈಸ್ ಡಿನೈಯಿಂಗ್ ಗಾಡ್ ಹೆಡ್ ಅಂತವ್ರು ಹೇಳ್ತಾರೆ. ಹಾಗೆ ಒಂದು ನೈತಿಕತೆ ಬೇಕು. ಆ ನೈತಿಕತೆಯಿಂದ ಬರುವ ಧೈರ್ಯ ಇದೆಯಲ್ಲ, ಅದನ್ನು ಗಾಂಧಿ ಆತ್ಮಬಲ ಅಂತ ಕರೀತಾರೆ. ಇವತ್ತು ಕತ್ತಿ ಗುರಾಣಿ ಹಿಡ್ಕೊಂಡು ಧರ್ಮದ ಹೆಸರಲ್ಲಿ ಹಿಂಸಾಚಾರ ಮಾಡ್ತಿರೋರಿದ್ದಲ್ಲ, ಅದನ್ನು ಪಶುಬಲ ಅಂತ ಕರೀತಾರೆ ಗಾಂಧಿ ಈ ಪಶುಬಲದ ಎದುರು ಆತ್ಮಬಲವನ್ನು, ಹಿಂಸೆಯ ಎದುರು ಅಹಿಂಸೆಯನ್ನು, ಸುಳ್ಳಿನ ಎದುರು ಸತ್ಯವನ್ನು, ಮತ್ತು ಈ ಜಗತ್ತನ್ನು ಲೂಟಿ ಮಾಡುವ ದುರಾಸೆಗಳಲ್ಲಿ ಮುಳುಗಿ ಹೋಗಿರುವಂಥ, ಲೋಭಗಳಲ್ಲಿ ಮುಳುಗಿ ಹೋಗಿರುವಂಥ, ಏನು ವಸ್ತುಗಳಿಗೆ ತಮ್ಮನ್ನು ಮಾರಿಕೊಂಡಿರುವಂಥ, ಹಣದ ವ್ಯಾಮೋಹದಲ್ಲಿ ಬಿದ್ದು ಹೋಗಿರುವಂಥ ಜನರನ್ನು ಅದರಿಂದ ಬಿಡುಗಡೆ ಮಾಡಿ, ಅದನ್ನು ಆಧುನಿಕ ನಾಗರಿಕತೆ ಅಂತ ಗಾಂಧಿ ಕರೀತಾರೆ, ಅದರಿಂದ ಬಿಡುಗಡೆ ಮಾಡಿ ಅವರ ಚಾರಿತ್ರ್ಯಗಳಿಗೆ, ಅದು ನಮ್ಮ ಕಾಲದಲ್ಲಿ ನಮ್ಮಲ್ಲಿ ಹಿಂದಿಂದ ಇತ್ತು, ಅದರಲ್ಲಿ ದೋಷಗಳಿದ್ವು ಇಲ್ಲ ಅಂತಲ್ಲ, ಆದರೆ ಅಲ್ಲಿ ಇದ್ದ ಒಳ್ಳೆಯ ತಿಳುವಳಿಕೆಗಳಿಗೆ ನಾವು ವಾಪಸ್ ಮರಳದೇ ಇದ್ದರೆ ನಮಗೆ ದೊಡ್ಡ ದುರಂತವೇ ಕಾದಿದೆ. ಮತ್ತು ಒಂದು ನಾಗರಿಕತೆ ಅನ್ನೋದು ನೈತಿಕತೆಯ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಯೋಚನೆ ಮಾಡದಿರುವಂಥದ್ದನ್ನು ನಾಗರಿಕತೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಆಧುನಿಕ ನಾಗರಿಕತೆ ಅನ್ನೋದು ಇದು ನಾಗರಿಕತೆ ಅಲ್ಲ. ಇದು ಮನುಷ್ಯನನ್ನು ದುರಾಸೆ ಮತ್ತು ಲೋಭಗಳಲ್ಲಿ ಮುಳುಗಿಸ್ತಾ ಇದೆ,
ಮತ್ತು ಇಡೀ ಭೂಮಿಯನ್ನು ಲೂಟಿ ಮಾಡ್ತಾ ಇದೆ ಅಂತ ಗಾಂಧಿ ಹೇಳ್ತಾರೆ. ಸೊ ಅವರಿಗೆ ಧಾರ್ಮಿಕತೆ ಅನ್ನೋದು ಅದು. ಮತ್ತು ಇನ್ನೊಂದು ವಿಷಯ ಇದೆ, ಧಾರ್ಮಿಕತೆ ಅನ್ನೋದರಲ್ಲಿ ಅದಕ್ಕಿಂತ ಭಾಳ ದೊಡ್ಡ ಮುಖ್ಯವಾಗಿರೋ ವಿಷಯ ಅಂದರೆ ಆಧ್ಯಾತ್ಮಿಕತೆ. ನಾವು ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ, ಅದನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಶಕ್ತಿ ಭಾಳ ಪರಿಮಿತವಾದದ್ದಾಗಿದೆ. ಆದ್ದರಿಂದ ನಾವು ಆ ಶಕ್ತಿಯ ಬಗ್ಗೆ, ಅದರ ಸ್ವರೂಪದ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಅದು ಧರ್ಮ ಅಲ್ಲ. ಸೊ ಧರ್ಮ ಅಂದರೆ ಗಾಂಧಿಗೆ ನೈತಿಕತೆ ಮತ್ತು ಆಧ್ಯಾತ್ಮಿಕತೆ. ಈ ದಿನದ 24 ಗಂಟೆನೂ ನೀವು ಇದರಲ್ಲೇ ಎಂಥದ್ದು ನಮ್ಮ ಲೌಕಿಕದಲ್ಲೇ ಮುಳುಗಿ ಎಲ್ಲವನ್ನು ಮರೆತು ಹಣ ಮಾಡೋದು, ಇದು ಮಾಡೋದು, ಹಿಂಸಾಚಾರ ಮಾಡೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇದರಲ್ಲೇ ಕಳೆದ್ರೆ ದೇವರಿಂದ ಎಷ್ಟು ದೂರ ಹೋದಾಗೆ. ಆ ಅರ್ಥದಲ್ಲಿ ಅವರು ಧರ್ಮವನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಅದನ್ನು ನಾವು ಹೇಳಬೇಕಾಗ್ತಿದೆ. ಎರಡನೇದು, ಗಾಂಧಿ ಪ್ರತಿಪಾದನೆ, ಅವರು ಗಾಂಧಿ ಹೇಳ್ತಾರೆ, ಇದೇನು ನಾನೇನು ಹೊಸ ಮಾತು ಹೇಳ್ತಾ ಇರೋದಲ್ಲ, ನಾನು ಇದನ್ನೆಲ್ಲ ಕಲ್ತಿರೋದು ಸಾಮಾನ್ಯ ಜನರಿಂದ. ಸಾಮಾನ್ಯ ಜನರಿಗೆ ಒಂದು ವಿವೇಕ ಇದೆ, ಒಂದು ತಿಳುವಳಿಕೆ ಇದೆ, ಒಂದು ಸಂಭಾವಿತತನ ಇದೆ. ನೀವು ಅವ್ರ ಮನಸ್ಸಿನಲ್ಲಿ ವಿಷ ತುಂಬದೇ ಇದ್ದರೆ, ಸಗಣಿ ತುಂಬದೇ ಇದ್ದರೆ ಅವರು ಕರೆಕ್ಟಾಗೇ ಇರ್ತಾರೆ. ಇಲ್ಲಿ ಯಾರೋ ಕೂತ್ಕೊಂಡು ಅವ್ರ ತಲೆಗೆಲ್ಲ ಸಗಣಿ ತುಂಬಿದರೆ, ವಿಷ ತುಂಬಿದರೆ ಅದು ಪರಿಸ್ಥಿತಿ ಬೇರೆ ಆಗುತ್ತೆ. ನಾನು ನನ್ನ ವಿವೇಕವನ್ನು ಕಲ್ತಿರೋ ಸಾಮಾನ್ಯ ಜನರಿಂದ. ಮತ್ತು ಈ ವಿವೇಕ ಅನ್ನೋದೇನಿದೆ, ಇದು ನಿನ್ನೆ ಮೊನ್ನೆ ಬಂದಿದ್ದಲ್ಲ, ಇದು ಲಾಗಾಯತ್ನಿಂದಿದೆ. ನಮ್ಮ ಹಿಮಾಲಯ ಪರ್ವತದಷ್ಟು ಹಳೇದದು. ಸತ್ಯ, ಅಹಿಂಸೆ ಅನ್ನೋದೆಲ್ಲ ನಾನು ಫಸ್ಟ್ ಹೇಳ್ತಿರೋದಲ್ಲ, ಇದು ಮೊದಲಿಂದ ಇದ್ದಂಥದ್ದು, ಲಾಗಾಯತಿಂದ ಇರುವಂಥದ್ದು. ಅದಕ್ಕೆ ಗಾಂಧಿ ಹಿಂಸೆಯ ವಿರುದ್ಧವಾಗಿ ಅಹಿಂಸೆ ಅನ್ನೋ ಕಲ್ಪನೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿದವರು ಅವರು. ಅದಕ್ಕೆ ಅವರು ಜಗತ್ ಪ್ರಸಿದ್ಧವಾಗಿರೋದು ಕೂಡ. ಜಗತ್ತು ಅವರು ಅಹಿಂಸೆ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ರು. ಈ ಅಧಿಕಾರದಲ್ಲಿರೋ ಅದು ನೋಡಿ ನಗಾಡ್ತಾರೆ, ಏತ ಅಹಿಂಸೆ ಅಂತ. ಅವ್ರಿಗೆ ಹಿಂಸೆ ಬಗ್ಗೆ ಎಷ್ಟು ಮದ ಏರಿದೆ ಅಂದರೆ ಅಹಿಂಸೆ ಬಗ್ಗೆ ಮಾತಾಡೋದೇ ನಗೆಪಾಟ್ಲು ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಗಾಂಧಿ ಅಹಿಂಸೆ ಬಗ್ಗೆ ಮಾತಾಡ್ತಿದ್ದ ಕಾಲದಲ್ಲಿ ಇಡೀ ಜಗತ್ತು ಹಿಂಸೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿತ್ತು. 2 ಮಹಾಯುದ್ಧಗಳು ನಡೀತಾ ಇದ್ವು. ಆ ಕಾಲದಲ್ಲಿ ಅವರು ಅಹಿಂಸೆ ಬಗ್ಗೆ ಮಾತಾಡಿದರು. ಅಹಿಂಸೆ ಅಂದರೆ ಏನು ಗಾಂಧಿಯ ಪ್ರಕಾರ? ಇದೊಂದು ಮಾತು ನಾನು ಹೇಳಬೇಕು, ಅಗತ್ಯವಾಗಿ ಹೇಳಬೇಕು. ನಾನು ತುಂಬ ಸರಿ ಹೇಳಿದ್ದೀನಿ, ಮತ್ತು ಇನ್ನೊಂದು ಸರಿ ಹೇಳಿದ್ದಂಗೆ ಏನು ತೊಂದರೆ ಇಲ್ಲ, ಯಾಕಂದರೆ ಹೇಳಲೇಬೇಕಾದ ಮಾತಿದು. ಈಗ ನಾವು ಅಹಿಂಸೆ ಅಂದರೆ ಏನು ತಿಳ್ಕೊಂಡಿದ್ದೀವಿ? ಹಿಂಸೆ ಮಾಡದೇ ಇರೋದು, ಸುಮ್ಮನೆ ಕೂತಿರೋದು ಅಹಿಂಸೆ ಅಂತ. ಗಾಂಧಿಯಲ್ಲಿ ಅದಲ್ಲ. ಈಗ ಸುಮ್ಮನೆ ಕೂತ್ಕೊಂಡಿರೋ ಜನರು, ಹಿಂಸೆ ಮಾಡದೇ ಇರೋ ಜನರು ಕೆಲವು ಸರಿ ಅದು ಆ ಅಹಿಂಸೆ ಭಯಂಕರ ಹಿಂಸೆಗಿಂತ ಭೀಕರವಾಗಿರುತ್ತೆ. ಈಗ ನಾವೇ ನೋಡಿದ ಹಾಗೆ ಮೊನ್ನೆ ಎಷ್ಟು ಜನ ತಮ್ಮ ಕೆಲಸ ಕಳ್ಕೊಂಡು, ತಮ್ಮ ಜೀವ ಕಳ್ಕೊಂಡು, ದಾರಿ ಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ, ನಮ್ಮನ್ನು ಕಾಪಾಡೋರು ಯಾರು ಅಂತ ಗೊತ್ತಿಲ್ಲದೆ, ತಮ್ಮ ಮನೆಯಲ್ಲಿದೆ ಅಂತ ಹುಡ್ಕೊಂಡು ಎಲ್ಲ ಇಷ್ಟು ಜನ, ಲಕ್ಷಾಂತರ ಮಿಲಿಯಗಟ್ಟಲೆ ಜನದೇ ನಮ್ಮ ದೇಶದಾದ್ಯಂತ ಮೊನ್ನೆ ಓಡಾಡ್ತಿದ್ರಲ್ಲ, ಅವರೆಲ್ಲ ಇಲ್ಲೇ ಇದ್ದರು. ನಮಗೆ ಕಣ್ಣಿದೆ, ನಮ್ಗೆ ಕಾಣಲಿಲ್ಲ, ಕಿವಿ ಇದೆ, ಕೇಳಿಸ್ಲಿಲ್ಲ. ಮತ್ತು ಭಾಳ ಜನರಿಗೆ ಅದು ಸಮಸ್ಯೆ ಅಲ್ಲ, ಅದು ವಿಷಯವೇ ಅಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಯಾರಿಗೂ ಪುರ್ಸೊತ್ತೇ ಇಲ್ಲ. ಅವ್ರವ್ರದ್ದು ಲೋಕದಲ್ಲಿ ಅವರು ಎಷ್ಟು ಮುಳುಗೋಗಿದ್ದಾರೆ ಅಂದರೆ ಇದು ಯಾರ ಚಿಂತೆಯ ವಿಷಯವೇ ಅಲ್ಲ. ಹಾಗಾಗಿ ಅದು ಕೂಡ ಹಿಂಸೆ. ಸುಮ್ಮನೆ ಕೂತಿರೋದು, ಯಾರೋ ಒಬ್ಬ ಕಷ್ಟದಲ್ಲಿದ್ದಾನೆ ಅನ್ನೋದು ಗುರುತಿಸೇ ಇರೋದು, ಅದಕ್ಕೆ ಸ್ಪಂದನೆ ಮಾಡದೇ ಇರುವಂಥದ್ದು ಕೂಡ ದೊಡ್ಡ ಭೀಕರವಾದ ಹಿಂಸೆ. ಅದೇ ಭಯಂಕರವಾದ ಹಿಂಸೆ. ಯಾರೋ ಒಂದು ಆಕ್ಸಿಡೆಂಟಲಾಗಿ ಯಾರೋ ಒಬ್ಬನ ಹೊಡೆದು ಕೊಲ್ತಾನೆ ಅಂತಂದರೆ ಅದು ದೊಡ್ಡ ವಿಷಯ ಅಲ್ಲ. ಆದರೆ ಇಷ್ಟು ಜನ ನರಳ್ತಾ ಇರುವಾಗ ಇವರು ಆರಾಮದಲ್ಲಿ ಕೂತಿರ್ತಾರಲ್ಲ, ಅದು ಭಯಂಕರವಾದ ಹಿಂಸೆ. ಗಾಂಧಿಯಲ್ಲಿ ಅಹಿಂಸೆ ಅಂದರೆ ಹಿಂಸೆ ಮಾಡದೇ ಇರೋದು ಅನ್ನುವ ನಕಾರಾತ್ಮಕವಾದ ವಿಷಯ ಅಲ್ಲ. ಸಮಸ್ಯೆ ಏನಂದರೆ ನಮ್ಮಲ್ಲಿ ಭಾಷೆ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಇಂಗ್ಲೀಷಲ್ಲೂ ಅಷ್ಟೇ, ನಮ್ಮ ಕನ್ನಡದಲ್ಲೂ ಅಥವಾ ಸಂಸ್ಕೃತದಲ್ಲೂ ಅಷ್ಟೇ, ನಾವು ಅಹಿಂಸೆ ಅಂತ ಪದ ಬಳಸ್ತೀವಿ, ಇಂಗ್ಲೀಷಲ್ಲಿ ನಾನ್ ವೈಲೆನ್ಸ್ ಅಂತ ಬಳಸ್ತೀವಿ. ಅಂದರೆ ಇದು ಹೇಗಿದೆ ಅಂದರೆ, ಹಿಂಸೆ ಅನ್ನೋ ಪದ ಇದೆ, ವೈಲೆನ್ಸ್ ಅನ್ನೋ ಪದ ಇದೆ, ಅಂದರೆ ಇರೋದು ಅದು ಅನ್ನೋ ಥರ ಇದೆ. ಅದಕ್ಕೆ ನಾವು ಒಂದು ಸಣ್ಣ ತುಂಡನ್ನು ಸೇರಿಸಿ ಅಹಿಂಸೆ ಅಂತ ಬದಲಾಯಿಸ್ಕೊಳ್ಳೋದು. ಅಥವಾ ವಯಲೆನ್ಸ್ ಅಂತಿದೆ, ಅದಕ್ಕೆ ನಾನ್ ಅಂತ ಸೇರಿಸ್ಬಿಟ್ಟು ನಾನ್ ವಯಲೆನ್ಸ್ ಅಂತ. ಅದಲ್ಲ, ಗಾಂಧಿ ಬೇರೆ ಪದ ಇಲ್ಲದೆ ಇರೋದ್ರಿಂದ ಅಹಿಂಸೆ ಅಂತ ಪದ ಬಳಸ್ತಾರೆ. ಆದರೆ ಗಾಂಧಿಯಲ್ಲಿ ಅಹಿಂಸೆ ಅಂದರೆ ಅದು ಸಕ್ರಿಯವಾಗಿರುವಂಥ ಪ್ರೀತಿ ಮತ್ತು ತೊಡಗುವಿಕೆ ಅಂತ. ಸೊ ಇವತ್ತು ಹಿಂಸಾಚಾರದಲ್ಲಿ ತೊಡಗಿರೋ ಜನರಿಗೆ ಈ ಭಾಷೆಯೇ ಮರ್ತು ಹೋಗಿದೆ.
ಗಾಂಧಿ ಆ ಅರ್ಥದಲ್ಲಿ ಒಂದು ಹೊಸ ಭಾಷೆಯನ್ನು ನಮ್ಗೆ ಕೊಟ್ಟವರು ಅನ್ನೋದನ್ನು ನಾನು ಹೇಳ್ತಾ ಇರೋದು. ಇನ್ನೊಂದು ವಿಷಯ ಹೇಳ್ತೇನೆ. ಇವತ್ತು ಗಾಂಧಿ ಸತ್ಯದ ಬಗ್ಗೆ ಮಾತಾಡಿದರು. ಅವರ ಆಟೋಬಯೋಗ್ರಫಿ ಹೆಸರು ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಈ ಸತ್ಯದ ಬಗ್ಗೆ ಮಾತಾಡೋದು ಕೂಡ ಇವತ್ತು ಒಂದು ದೊಡ್ಡ ನಗೆಪಾಟಲಿನ ವಿಷಯ ಅನ್ನೋ ಥರ ಆಗಿದೆ. ಮತ್ತು ಸುಳ್ಳುಗಳನ್ನು ಹರಡೋದು, ಇವತ್ತು ಅದನ್ನು ಹೊರಡಲಿಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿ, ತಂತ್ರಜ್ಞಾನ ಹೇಗಿದೆ ಅಂದರೆ, ನಾನು ಆಗಲೇ ಹೇಳಿದಾಗೆ, ನೀವು ಒಂದು ಒಳ್ಳೆ ಮಾತಾಡಿದರೆ ಅಲ್ಲಿ ಲಕ್ಷಗಟ್ಟಲೆ ಜನ ಅದನ್ನು ಬಾಯಿಗೆ ಬಂದಾಗ ನಂಜಿನಲ್ಲಿ ಮಾತಾಡುವಂಥ ಒಂದು ಪರಿಸ್ಥಿತಿ ಇದೆ. ಇವತ್ತು ಸುಳ್ಳು ಹೇಳೋದು ಅದಕ್ಕೆ ಟ್ರೋಲಿಂಗ್ ಆರ್ಮಿ ಅಂತ ಕರೀತಾರೆ. ಅವರಿಗೆ ಕೆಲಸವೇ ಅದು. ಸತ್ಯವನ್ನು ಸದೆ ಬಡಿಯೋದು, ಸುಳ್ಳು ಸುದ್ದಿಯನ್ನು ಹರಡೋದು, ಮತ್ತು ಎಷ್ಟು ಬೇಗನೆ ಎಷ್ಟು ವೈರಲ್ ಆಗಿಬಿಡುತ್ತದು. ಆ ಥರದ ಮಾಧ್ಯಮಗಳು, ಸೋಷಲ್ ಮೀಡಿಯಾ ಇತ್ಯಾದಿಗಳೆಲ್ಲ ಇದೆ. ಇವತ್ತು ಸುಳ್ಳು ಅನ್ನೋದು ಇವತ್ತಿನ ಭಾಷೆ ಆಗಿದೆ. ಅದರ ವಿರುದ್ಧ ಒಂದು ಹೊಸ ಭಾಷೆಯನ್ನು ಗಾಂಧಿ ನಮ್ಗೆ ಕೊಟ್ಟು ಹೋಗಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಇನ್ನೊಂದು ಮೂರನೇ ವಿಷಯ, ಅವರು ಸತ್ಯಾಗ್ರಹ ಅನ್ನೋ ಒಂದು ಬಹಳ ಪ್ರಬಲವಾದ ಅಸ್ತ್ರವನ್ನು ಮೊದಲನೇ ಸಾರಿಗೆ ಅದನ್ನು ಪರಿಶೋಧನೆ ಮಾಡಿ ಅದಕ್ಕೊಂದು ಹೆಸರು ಕೂಡ ಕೊಟ್ಟು, ಸತ್ಯಾಗ್ರಹನ ಹೆಸರನ್ನು ಕೂಡ ಕೊಟ್ಟು, ಅದನ್ನೊಂದು ಬಲವಾದ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿ, ಇದು ಅಸ್ತ್ರ ಅಂದರೆ ಹೇಗೆ? ಅಸ್ತ್ರ ಅಂದರೆ, ಈಗ ಸತ್ಯಾಗ್ರಹ ಮತ್ತು ಗಾಂಧಿ ಉಪವಾಸ ಮಾಡ್ತಾಯಿದ್ರು. ಉಪವಾಸ ಮಾಡ್ತಿದ್ದವ್ರು ಸಾಯಲಿಕ್ಕೋಸ್ಕರ ಉಪವಾಸ ಮಾಡ್ತಿರಲಿಲ್ಲ. ಅದರಲ್ಲಿ ಭಾಳ ಅವರು ಆ ಥರದ್ದೆಲ್ಲ ಭಾಳ ಪ್ರಯೋಗಗಳನ್ನು ಮಾಡಿದ್ದಾರೆ. ಎದುರುಗಡೆ ಇರುವ ದುಷ್ಟನ ಅಹಂಕಾರಿಯ ದರ್ಪವನ್ನು ಅವನ ಮನಸ್ಸನ್ನು ಕರಗಿಸ್ಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಆಗಿತ್ತು ಹೊರತು, ಮತ್ತು ಒಂದು ವೇಳೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಉಪವಾಸ ಮಾಡಿದವನು ಸಾಯ್ತಾನೆ ಅಷ್ಟೇ ಹೊರತು ಎದುರುಗಡೆ ಇದ್ದವನು ಸಾಯೋದಿಲ್ಲ. ಸೊ ಇದು ಹಿಂಸಾಚಾರದ ಪ್ರತಿಪಾದನೆ ಅಲ್ಲ. ಆ ರೀತಿಯಲ್ಲಿ ಗಾಂಧಿ ಸತ್ಯಾಗ್ರಹ ಅನ್ನೋ ಒಂದು ಪರಿಕಲ್ಪನೆಯನ್ನೇ, ಒಂದು ಅಸ್ತ್ರವನ್ನೇ ನಮ್ಗೆ ಕೊಟ್ಟರು. ಇವತ್ತು ಜಗತ್ತಿನಾದ್ಯಂತ ನೀವು ಎಲ್ಲೇ ನೋಡಿ, ನಾನು ಅದಕ್ಕೆ ಹೇಳಿದ್ದು, ನಮಗೆ ಸಂಭ್ರಮದ ಕಾಲದಲ್ಲಿ ನನ್ನ ಜೊತೆ ಇದ್ದವರು, ಸಂಭ್ರಮಿಸಿದವರು ಸಂಭ್ರಮ ಮರ್ತೋಗ್ತಾರೆ. ಕಷ್ಟ ಕಾಲದಲ್ಲಿ ನಮಗೆ ನೆರವಾದವರು ಎಲ್ಲ ಕಷ್ಟ ಕಾಲದಲ್ಲೂ ನೆನಪಾಗ್ತಾರೆ. ಇವತ್ತು ಜಗತ್ತಿನಾದ್ಯಂತ ನೀವು ಎಲ್ಲೇ ನೋಡಿ ಒಂದು ದೊಡ್ಡ ಚಳವಳಿ, ದೊಡ್ಡ ಪ್ರತಿಭಟನೆ, ಅಧಿಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆದರೆ ಸಾಮಾನ್ಯ ಜನರು ಮಾಡೋ ಕೆಲಸಗಳು ಗಾಂಧಿ ಹಾಕಿಕೊಟ್ಟ ದಾರಿಯ ಸತ್ಯಾಗ್ರಹದ ಕಾರ್ಯಕ್ರಮವನ್ನು. ಸೊ ಆ ರೀತಿಯಲ್ಲಿ ಗಾಂಧಿ ನಮಗೆ ಒಂದು ಹೊಸ ಮೀಮಾಂಸೆಯನ್ನು, ಒಂದು ಹೊಸ ಭಾಷೆಯನ್ನು, ಮತ್ತು ಇದನ್ನು ಅವ್ರು ಕಲ್ತಿದ್ದು ನಾನಾಗಲೇ ಮೊದಲೇ ತುಂಬ ಸರಿ ಹೇಳಿದ ಹಾಗೆ ಸಾಮಾನ್ಯ ಜನರ ವಿವೇಕದಿಂದ, ಸಾಮಾನ್ಯ ಜನರ ಸಂಭಾವಿತತನದಿಂದ, ಮತ್ತು ಲೋಕಜ್ಞಾನ ಅಂತ ಕರೀತಾರಲ್ಲ, ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸ್. ಈಗ ಇವತ್ತೇನಾಗಿದೆ, ಕಾಮನ್ ಸೆನ್ಸನ್ನೇ ನಾಶ ಮಾಡ್ತಾಯಿದ್ದಾರೆ. ಜನರಿಗೆ ಸುಮ್ಮನೆ ಅವ್ರಿಗೆ ಬಿಟ್ಟರೆ ಒಂದು ಮಗು ಕೂಡ ಗೊತ್ತಿರುತ್ತೆ ಇದು ಮಾಡಬಾರ್ದು ಅಂತ. ಆದರೆ ಇವತ್ತು ಭಾಳ ತಿಳುವಳಿಕೆ ಇದೆ ಅಂತ ತಿಳ್ಕೊಂಡಿರೋ ಜನರಿಗೆ ಇದು ಮಾಡಬಾರ್ದು ವಿಷಯ, ಇದನ್ನು ಮಾಡಬಾರ್ದಿತ್ತು ನಾವು ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ನಮ್ಮ ಕಾಮನ್ ಸೆನ್ಸನ್ನು, ಲೋಕಜ್ಞಾನವನ್ನೇ ನಾಶ ಮಾಡಲಾಗ್ತಾಯಿದೆ. ಅದರ ವಿರುದ್ಧ ಒಂದು ಹೊಸ ಭಾಷೆಯನ್ನು, ಹೊಸ ವ್ಯಾಕರಣವನ್ನು, ಹೊಸ ಮೀಮಾಂಸೆಯನ್ನು ಗಾಂಧಿ ತಯಾರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ, ಮತ್ತು ಇವತ್ತು ನಮ್ಮ ದೇಶ ಭಾಳ ದೊಡ್ಡ ಆಪತ್ತಿನಲ್ಲಿರೋದರಿಂದ, ಅದು ಧರ್ಮದ ವಿಷಯದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ, ಸ್ಪೃಶ್ಯತೆಯ ವಿಷಯದಲ್ಲಿ, ಹೆಣ್ಣುಮಕ್ಕಳ ವಿಷಯದಲ್ಲಿ, ಮತ್ತು ಸತ್ಯ ಸುಳ್ಳುಗಳ ವಿಷಯದಲ್ಲಿ, ಹಿಂಸೆಯ ವಿಷಯದಲ್ಲಿ ಎಷ್ಟು ಇವತ್ತು ದೇಶ ವಿಪತ್ತಿನಲ್ಲಿ, ಕಷ್ಟದಲ್ಲಿದೆ ಅಂತಂದರೆ, ನಾವು ಈ ವಿವೇಕವನ್ನು ಮತ್ತೆ ನೆನಪು ಮಾಡಿಕೊಳ್ಳದೇ ಇದ್ದರೆ ನಮ್ಮ ದೇಶಕ್ಕಾಗಲಿ ಬೇರೆಯವರಿಗಾಗಲಿ ಉಳಿಗಾಲ ಇಲ್ಲ ಅಂತ ನನಗನ್ನಿಸುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ. ಆತ್ಮೀಯರೇ, ನೀವು ನೋಡಿ, ಭಾರತದ ಪ್ರತಿಯೊಬ್ಬ ಪ್ರಜೆಯ ಕೀಸೆಯಲ್ಲೂ ಒಂದು ಫೋಟೋ ಇರ್ತದೆ. ಆ ಫೋಟೋ ಇಲ್ಲದೆ ಅವನ ಜೀವನ ನಡೆಯುವುದಿಲ್ಲ. ಆ ಫೋಟೋ ಇರುವ ಕಾಗದ ಇದ್ದರೆ ಮಾತ್ರ ಅವನ ಬದುಕು ನಡೆಯುತ್ತದೆ. ಆ ಫೋಟೋ ಯಾವುದು ಅಂತ ಕೇಳಿದರೆ ಗಾಂಧೀಜಿ ಇರುವಂಥ ನೋಟು. ಅದರಲ್ಲೇ ಗೊತ್ತಾಗ್ತದೆ ಆ ಗಾಂಧೀಜಿ ನಮ್ಮ ರಾಷ್ಟ್ರಪಿತನಿಗೆ ಎಷ್ಟು ಸ್ಥಾನ ಇದೆ ಅಂತ. ಅವರನ್ನು ವಿರೋಧಿಸುವವರು ಕೂಡ ತಮ್ಮ ಕಿಸೆಯಲ್ಲಿ ಅದು ಇಟ್ಕೊಳ್ಳಲೇಬೇಕು.
ಅಂತ ಹೇಳಿದರೆ ಆ ರಾಷ್ಟ್ರಪಿತನಿಗೆ ನಾವು ಸಲ್ಲಿಸುವಂಥ, ನಮ್ಮ ದೇಶ ಸಲ್ಲಿಸಿದಂಥ ಒಂದು ಗೌರವದ ಚಿಹ್ನೆಯಾಗಿದೆ ನಮ್ಮ ಕರೆನ್ಸಿಯಲ್ಲಿರುವಂತಹ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವರ ಫೋಟೋ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಗಾಂಧೀಜಿಯ ಮೇಲಿನ ಅಭಿಮಾನ, ಗೌರವ ಕೇವಲ ಹೆಸರಿಗೆ ಮಾತ್ರ, ಫೋಟೋಕ್ಕೆ ಮಾತ್ರ ಸೀಮಿತವಾಗಿದೆಯೋ ಎಂದು ಅನಿಸ್ತಾ ಇದೆ. ಗಾಂಧೀಜಿಯ ಬಗ್ಗೆ, ನಮ್ಮ ದೇಶಕ್ಕಾಗಿ ಹೋರಾಡಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಹಿಂಸಾವಾದಿ, ಮಾನವತಾವಾದಿ, ಸತ್ಯದ ಪ್ರತಿಪಾದಕರಾದಂತಹ ಮಹಾತ್ಮ ಗಾಂಧೀಜಿ ಅವರ ಆದರ್ಶಗಳಿಗೆ ನಾವು ತಿಲಾಂಜಲಿಯನ್ನು ನೀಡ್ತಾ ಇದ್ದೇವೆ. 1948ರಲ್ಲಿ ಅವರನ್ನು ಹತ್ಯೆ ಮಾಡುವ ಮೂಲಕ ಗಾಂಧೀಜಿಯನ್ನು ಕೇವಲ ಹತ್ಯೆ ಮಾಡಿದ್ದಲ್ಲ, ಜಾತ್ಯತೀತ ಪರಂಪರೆಯನ್ನೇ ಕಗ್ಗೊಲೆ ಮಾಡಿದಂತಹ ಒಂದು ಅವಸ್ಥೆಯಾಗಿತ್ತದು. ಅಂಥ ಗಾಂಧೀಜಿ ಅವರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೇವೆ ಅಕ್ಟೋಬರ್ 2ರಂದು. ಈ ದಿನವನ್ನು ನಾವು, ಗಾಂಧೀಜಿಯ ಸ್ಮರಣೆಯನ್ನು ನಾವು ಮತ್ತಷ್ಟು ಹೆಚ್ಚಿಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ದೇಶದ ಕೋಮುವಾದಿಗಳು ಅವರ ಜನ್ಮದಿನವನ್ನು, ಅವರ ಆದರ್ಶವನ್ನು ಎಷ್ಟು ತಿಲಾಂಜಲಿ ಇಟ್ಟರೂ ಕೂಡ ನಾವು ಅವರ ಆದರ್ಶವನ್ನು ಎತ್ತಿ ಹಿಡಿಯಬೇಕಾದಂತಹ, ಅವರ ಗಾಂಧಿ ತತ್ವಗಳನ್ನು ಪ್ರತಿಪಾದಿಸುವುದರ ಜೊತೆಗೆ ಅವರು ಈ ದೇಶಕ್ಕಾಗಿ ಕೊಟ್ಟಂತಹ ಮಹಾ ಕೊಡುಗೆಗಳನ್ನು ಅನುಸ್ಮರಿಸುವುದು ನಮ್ಮ ಒಂದು ಬಾಧ್ಯತೆಯಾಗಿ ನಾವು ಪರಿಗಣಿಸಬೇಕಾದ ಅವಶ್ಯಕತೆ ಇದೆ. ಇವತ್ತು ಗಾಂಧೀಜಿ ಅಂತ ಹೇಳಿದರೆ, ಅವರ ಬಗ್ಗೆ ಹೇಳಬೇಕಾದ್ರೆ ಅವರ ಹೋರಾಟ, ಅವರ ತತ್ವಗಳ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ. ಮನುಷ್ಯರಿಗೆ ಬೇರೆ ಬೇರೆ ಸಿದ್ಧಾಂತಗಳಿರ್ಬೋದು, ಬೇರೆ ಬೇರೆ ಚಿಂತನೆಗಳಿರ್ಬೋದು. ಆದರೆ ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ ಯಾವುದೇ ಆಗಿದ್ದರೂ ಕೂಡ ಅವರಿಗೆ, ನನಗೆ ಮುಖ್ಯವಾಗಿ ಕಾಣುವಂಥದ್ದು ಅವರಲ್ಲಿದ್ದಂತಹ ಪ್ರಾಮಾಣಿಕತೆ, ಅವರಲ್ಲಿದ್ದಂತಹ ಪಾರದರ್ಶಕತೆ, ಅವರಲ್ಲಿದ್ದಂತಹ ಮುಗ್ಧತೆ. ಯಾವುದೇ ಮೋಸವಿಲ್ಲ, ಯಾವುದೇ ವಂಚನೆ ಇಲ್ಲ, ಯಾವುದೇ ದ್ರೋಹವಿಲ್ಲ, ಯಾವುದೇ ಅಧಿಕಾರ ಮೋಹವಿಲ್ಲ, ಭ್ರಷ್ಟಾಚಾರವಿಲ್ಲ, ಸರಳತೆ, ಸತ್ಯ. ಅವರು ಪ್ರತಿಪಾದಿಸಿದ ಸತ್ಯಕ್ಕೆ ಯಾವಾಗಲೂ ಕೊಡುತ್ತಿದ್ದಂತಹ ಮನ್ನಣೆ. ಸುಳ್ಳು ಎಂಬುದು ಜೀವನದಲ್ಲಿ ಅವರಲ್ಲಿ ಬರಲೇ ಇಲ್ಲ. ಅಂಥ ಒಂದು ಆದರ್ಶ ಯಾವ ಸಿದ್ಧಾಂತವಾದಿಗಳಿಗೂ ಪಾಠ ಆಗಬೇಕು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಷ್ಟೋ ಧೀಮಂತರಿದ್ದಾರೆ, ಎಷ್ಟೋ ನಾಯಕರಿದ್ದಾರೆ, ಎಷ್ಟೋ ಹಿಂಸಾ ರೂಪದಲ್ಲೇ ಸ್ವಾತಂತ್ರ್ಯವನ್ನು ಗಳಿಸಬೇಕು ಎಂದು ಪ್ರತಿಪಾದಿಸಿ ಆ ಮೂಲಕ ಹಿಂಸಾ ಮಾರ್ಗಕ್ಕೆ ಇಳಿದವರು ಇದ್ದಾರೆ. ಅವರ ಪ್ರಾರಂಭದಿಂದ ಕೊನೆಯ ತನಕವೂ ಅವರು ಪ್ರತಿಪಾದಿಸಿದಂತಹ ಒಂದು ತತ್ವ ಇದ್ದರೆ ಅಹಿಂಸಾ ತತ್ವ. ನಾವು ನೋಡಿದ್ದೇವೆ, ಕೊನೆಗೂ ಆ ಅಹಿಂಸಾ ತತ್ವದ ಮೂಲಕವೇ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಅದರಿಂದ ಅವರ ಅಹಿಂಸಾ ತತ್ವದ ಮಹತ್ವ ಎಷ್ಟು ಅಂತೇಳಿ ನಮಗೆ ಮನವರಿಕೆ ಆಗ್ತಾ ಇದೆ. 1948ರಲ್ಲಿ ಅವರನ್ನು ಹತ್ಯೆ ಆಗುವ ಮೂಲಕ ಇಡೀ ನಮ್ಮ ದೇಶಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚವೇ ಅವರ ಒಂದು ಹತ್ಯೆಯನ್ನು ಬಹಳ ದುಃಖದಿಂದ ಕಂಡಿತ್ತು. ಈ ಗಾಂಧೀಜಿಯವರ ಹತ್ಯೆಯ ಬಗ್ಗೆ 1959ರಲ್ಲಿ ಮಾರ್ಟಿನ್ ಲೂಥರ್ ಮಾಡಿದಂತಹ ಒಂದು ಭಾಷಣದಲ್ಲಿ ಹೇಳ್ತಾನೆ, ಹಿ ಶಾಟ್ ದ ಹಾರ್ಟ್ಸ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳಿ ಗಾಂಧೀಜಿಯನ್ನು ಕೊಂದಂತಹ ನಾಥುರಾಮ್ ಗೋಡ್ಸೆಯ ಬಗ್ಗೆ ಮಾರ್ಟಿನ್ ಲೂಥರ್ ಹೇಳ್ತಾನೆ. ಇಂಥ ಗಾಂಧೀಜಿ ಅದು ಕೇವಲ ಭಾರತದ ಸೊತ್ತಾಗಿರಲಿಲ್ಲ, ಇಡೀ ವಿಶ್ವದ ಸೊತ್ತಾಗಿದ್ದರು. ನಮ್ಮ ಇಡೀ ಪ್ರಪಂಚಕ್ಕೆ ಈ ಒಂದು ಅಹಿಂಸಾದ ತತ್ವವನ್ನು ಅಳವಡಿಸಿಕೊಳ್ಳಲು ಪ್ರೇರಣೆಯಾದವರು ಮಹಾತ್ಮ ಗಾಂಧೀಜಿ. ಅವರಿಗೆ ಯಾವುದೇ ಅಧಿಕಾರ ಮೋಹವೂ ಇರಲಿಲ್ಲ. ಯಾರೂ ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ, ಎಲ್ಲರಿಗೂ ಅಧಿಕಾರ ಬೇಕು, ಅಧಿಕಾರಕ್ಕಾಗಿ ಹೋರಾಟ. ಆದರೆ ಗಾಂಧೀಜಿಯವರು ನೋಡಿ, 1947ರಲ್ಲಿ ಆಗಸ್ಟ್ 15ರ ರಾತ್ರಿ ದೇಶದಲ್ಲಿ ಬ್ರಿಟಿಷರಿಂದ ಅಧಿಕಾರ ಹಸ್ತಾಂತರ ನಡೀತಾ ಇತ್ತು. ಸ್ವಾತಂತ್ರ್ಯ ಸಂದರ್ಭದಲ್ಲಿ
ಆದರೆ ಗಾಂಧೀಜಿಯವರಿಗೆ ಅಂತ ಅಧಿಕಾರ ಮೋಹ ಇದ್ದಿದ್ದರೆ ದೆಹಲಿಯಲ್ಲೇ ಅವರು ಉಳಿತಾ ಇದ್ದರು. ಅವರು ಹೋಗಿದ್ದೆಲ್ಲಿಗೆ ಗೊತ್ತೇ? ವೆಸ್ಟ್ ಬೆಂಗಾಲಿನ ನವಕಾಲಿ ಎಂಬ ಗ್ರಾಮಕ್ಕೆ. ಅಲ್ಲಿ ಹಲವು ದಿನಗಳ ಕಾಲ ನಗ್ನ ಪಾದರಾಗಿ ಆ ಕಡೆಯಿಂದ ಈ ಕಡೆ ಓಡಾಡಿದರು. 100 ಗ್ರಾಮಗಳಿಗೆ ಭೇಟಿ ನೀಡಿದರು. ಅಲ್ಲಿ ಯಾಕೆಂತ ಹೇಳಿದರೆ ಅಲ್ಲಿ ತುಂಬ ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇತ್ತು, ಹಿಂಸೆ ನಡೀತಾ ಇತ್ತು. ಅವರನ್ನು ಸಮಾಧಾನಪಡಿಸಲು, ಬಹಳ ಹಿಂದೂ ಮುಸ್ಲಿಮರನ್ನು ಸಮಾಧಾನಪಡಿಸಲು ಗ್ರಾಮಗಳಿಗೆ ಎಷ್ಟೋ ಕಿಲೋಮೀಟರ್ ತನಕ ಸಾಗಿ ಅಲ್ಲಿ ಅವರನ್ನು, ಹಿಂದೂಗಳನ್ನು, ಮುಸ್ಲಿಮರನ್ನು ಅವರಿಗೆ ಉಪದೇಶಿಸಿ ಹಿಂಸೆಯನ್ನು ನಿಲ್ಲುವಂತೆ ಪ್ರೇರೇಪಿಸಿದ್ದು ಅವರು ಪ್ರೇರೇಪಿಸಿದ್ದನ್ನು ಇಡೀ ದೇಶವೇ ಕಂಡಿತ್ತು. ಇಂಥ ಒಂದು ಗಾಂಧೀಜಿ ಅವರ ಈ ಭಾರತ ದೇಶದಲ್ಲಿ ಇವತ್ತು ಜಾತ್ಯತೀತತೆ ಅಥವಾ ಸಂವಿಧಾನ ಅಥವಾ ಗಣರಾಜ್ಯ ಅಂತ ಹೇಳಿ ಏನೆಲ್ಲ ಹೇಳ್ತೇವೆ, ಆ ಒಂದು ಜಾತ್ಯತೀತ ತತ್ವ ಇವತ್ತು ಉಳಿದಿದ್ದರೆ ಅದು ಗಾಂಧೀಜಿಯವರ ಕಾರಣದಿಂದ. ನಾವು ಎಷ್ಟೆಲ್ಲ ದೇಶಗಳನ್ನು ನೋಡಿದ್ದೇವೆ. ನಮ್ಮ ಹತ್ತಿರದಲ್ಲಿ ಇರುವ ಚೀನಾ ರಾಷ್ಟ್ರ ಇರ್ಬೋದು, ಅಥವಾ ಮ್ಯಾನ್ಮಾರ್ ಇರ್ಬೋದು, ಅಥವಾ ಶ್ರೀಲಂಕಾ ಇರ್ಬೋದು, ಬೇರೆ ಯಾವುದೇ ರಾಷ್ಟ್ರಗಳಲ್ಲಿ ಕೂಡ ಇವತ್ತು ಆ ಒಂದು ಜಾತ್ಯತೀತ ಪರಂಪರೆ ಅಷ್ಟೊಂದು ಪ್ರಬಲವಾಗಿ ಇಲ್ಲ. ಚೀನಾದಲ್ಲಿ ಕಮ್ಯುನಿಸ್ಟ್ ಯಾಕೆ ಉದಯಿಸುತ್ತೆ ಅಂತ ಹೇಳಿದ್ರೆ ಅಲ್ಲಿನ ನಾಯಕರ ಒಂದು ಕಮ್ಯುನಿಸ್ಟ್ ಚಿಂತನೆಯ ಫಲವಾಗಿ. ಆದರೆ ಅಂಥ ನಾಯಕರೇ ನಮ್ಮ ದೇಶದಲ್ಲಿ ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳಿ ನಾವು ಊಹಿಸ್ಬೋದು. ಇವತ್ತು ಸ್ವಲ್ಪವಾದರೂ ಸಂವಿಧಾನ, ಗಣರಾಜ್ಯ ಅಥವಾ ಸ್ವಾತಂತ್ರ್ಯ ನಮಗೆ ಉಳಿದಿದ್ದರೆ ಅದು ಮಹಾತ್ಮ ಗಾಂಧೀಜಿ, ನೆಹರೂರವರಂತಹ ಆದರ್ಶ, ಅವರು ಪ್ರತಿಪಾದಿಸಿದ ಹೋರಾಟ ತತ್ವಗಳಿಂದ ಎಂದು ನಮಗೆ ಮನವರಿಕೆ ಆಗ್ತಾ ಇದೆ. ಆತ್ಮೀಯರೇ, ಇಡೀ ಈ ಭಾರತ ದೇಶದಲ್ಲಿ ನಮಗೆ ಅಭಿಮಾನವಾಗಿರುವ ಗಾಂಧೀಜಿಯವರಿಗೆ ಅವರ ಅಹಿಂಸಾ ತತ್ವಕ್ಕೆ ಗೌರವವಾಗಿ ಅನೇಕ ಸಲ ಅವರಿಗೆ ಶಾಂತಿಯ ನೋಬೆಲನ್ನು ಕೊಡುವಂತಹ ಒಂದು ರೆಕಮೆಂಡೇಶನ್ ಕೂಡ ಮಾಡಲಾಗಿತ್ತು. ಅನೇಕ ಬಾರಿ 1937ರಲ್ಲಿ, 38ರಲ್ಲಿ, 39, 47 ಮತ್ತು 48ರಲ್ಲಿ ಕೂಡ ಅವರಿಗೆ ನೋಬೆಲ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಲಾಗಿತ್ತು. ಆದರೆ 48ರ ಇಸ್ವಿಯಲ್ಲಿ ಅವರಿಗೆ ನೋಬೆಲ್ ಕೊಡುವುದು ಅಂತ ಹೇಳಿ ನಿರ್ಧರಿಸಲು ಕೂಡ ಆಗಿತ್ತು. ಆದರೆ ಆ ವರ್ಷದ ಈ ನೋಬೆಲ್ ಪ್ರಶಸ್ತಿ ಅನೌನ್ಸ್ ಆಗುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಹತ್ಯೆಗೈಯಲಾಗಿತ್ತು. ಅವರ ಗೌರವಾರ್ಥ 1948ರಲ್ಲಿ ನೋಬೆಲ್ ಕೊಡುವುದನ್ನು ಕೂಡ ಆ ನೋಬೆಲ್ ಅಕಾಡೆಮಿ ಆ ವರ್ಷ ಶಾಂತಿಯ ನೋಬೆಲನ್ನು ಯಾರಿಗೂ ಕೊಟ್ಟಿರಲಿಲ್ಲ. ಇದರಿಂದಲೂ ಗೊತ್ತಾಗ್ತದೆ ಗಾಂಧೀಜಿಯವರ ಸ್ಥಾನ ಎಷ್ಟು, ಅವರ ಮಹತ್ವ ಎಷ್ಟು ಅಂತ ಹೇಳಿ. ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕಕ್ಕೂ ಬಂದಿದ್ದಾರೆ, ನಮ್ಮ ಮಂಗಳೂರಿಗೂ 3 ಸಲ ಬಂದಿದ್ದಾರೆ. 1920ರಲ್ಲಿ, 1927, 1934ರಲ್ಲಿ ಅವರು ನಮ್ಮ ಮಂಗಳೂರಿಗೆ ಬಂದು ಅಸ್ಪೃಶ್ಯತಾ ಚಳವಳಿ, ಅಸಹಕಾರ ಚಳವಳಿ, ಖಿಲಾಫತ್ ಚಳವಳಿಯ ಸಂದರ್ಭದಲ್ಲಿ ಅವರು ಬಂದು ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಇಲ್ಲಿ ಹೊತ್ತಿಸಿದರು. ಅವರನ್ನು ಆ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಬೇಕಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ವಾಗತಿಸಿ ತಂದವರು ಯಾರಾಗಿದ್ದರು ಅಂತ ಹೇಳಿದರೆ ಆವತ್ತಿನ ಗಣ್ಯ ಕೊಡುಗೈ ದಾನಿಯು ನಾಯಕರು ಆಗಿದ್ದಂತಹ ಹಾಜಿ ಅಬ್ದುಲ್ಲಾ ಸಾಹೇಬ್ರವರಾಗಿದ್ದರು. ಅವರೊಟ್ಟಿಗೆ ಬಂದಿದ್ದವರು ಗಾಂಧೀಜಿಯವರೊಟ್ಟಿಗೆ ಆ ಸಂದರ್ಭದಲ್ಲಿ ಶೌಕತ್ ಅಲಿ, ಮತ್ತೊಬ್ಬ ದೇಶ ಕಂಡ ಮಹಾ ಸ್ವಾತಂತ್ರ್ಯ ಹೋರಾಟಗಾರ, ದೇಶಾಭಿಮಾನಿ ಶೌಕತ್ ಅಲಿ ಅವರು ಕೂಡ ಬಂದಿದ್ದರು. ಗಾಂಧೀಜಿಯವರ ಜೀವನದ ಬಗ್ಗೆ ಹೇಳುವುದಾದರೆ ಅವರು ಇಲ್ಲಿ ಸಮಾನತೆಯನ್ನು ಬೋಧಿಸಿದರು, ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಬೋಧಿಸಿದರು. ಸ್ವಾತಂತ್ರ್ಯ ದಿನದಲ್ಲಿ ಕೂಡ ಅವರು ಎಲ್ಲರೂ ದೇಶದ ಸ್ವಾತಂತ್ರ್ಯದ ಸಂಭ್ರಮದಲ್ಲಿದ್ದರೆ ಅವರು ಆ ಸಂಭ್ರಮವನ್ನು ಹೇಗೆ ಆಚರಿಸಿದರು ಅಂತ ಹೇಳಿದರೆ ಪ್ರಾರ್ಥನೆಯ ಮೂಲಕ ಆಚರಿಸಿದರು. ಪ್ರಾರ್ಥನೆ ಅಂತ ಹೇಳಿದರೆ ಸಾಮಾನ್ಯ ಪ್ರಾರ್ಥನೆ ಅಲ್ಲ. ಅವರು ಹೇಳಿದರು, ನಾನು ಇವತ್ತು ಉಪವಾಸ ಹಿಡಿಯುತ್ತೇನೆ ಅಂತ ಹೇಳಿ. ಹಾಗೆ ಉಪವಾಸದ ಮೂಲಕ ಆ ದಿನವನ್ನು ಅವರು ಆಚರಿಸಿದರು. ಜೈಲಲ್ಲಿದ್ದರೂ ಕೂಡ ಉಪವಾಸದ ಸಂದರ್ಭದಲ್ಲಿ ಅವರು ಅಬುಲ್ ಕಲಾಂ ಆಜಾದ್ರವರಿಂದ ಪಾನೀಯವನ್ನು ಪಡೆದು ಇಫ್ತಾರ್ ಮುಗಿಸ್ತಾ ಇದ್ದರು. ಶೌಕತ್ ಅಲಿ ಅವರು ಕೂಡ ಅವರ ಮನೆಗೆ ಒಮ್ಮೆ ಹೋಗಿದ್ದಾಗ ಅವರು ಉಪವಾಸವನ್ನು ತೊರೆಯಲಿಕ್ಕೆ ಬೇಕಾಗಿ, ಅವರ ಆಹಾರಕ್ಕೆ ಬೇಕಾಗಿ ಶೌಕತ್ ಅಲಿ ಅವರು ಒಂದು ದನವನ್ನೇ ಖರೀದಿಸಿಕೊಂಡು ಅವರಿಗೆ ಹಾಲಿಗಾಗಿ ದನವನ್ನೇ ಖರೀದಿಸಿಕೊಂಡು ತಂದಿದ್ದರಂತೆ.
ಯಾಕೆ ಅಂತ ಕೇಳಿದಾಗ, ನಾನು ಗಾಂಧೀಜಿಯವರನ್ನು ಸತ್ಕರಿಸಲು ಕೇವಲ ಅವರಿಗೆ ಸತ್ಕರಿಸಲಿಕ್ಕೆ ಬೇಕಾಗಿ, ಅವರಿಗೆ ಕೊಡುವ ಆಹಾರಕ್ಕೆ ಬೇಕಾಗಿ ನಾನು ದನವನ್ನು ಖರೀದಿಸ್ತೇನೆ ಅಂತೇಳಿ ಅವರು ಹೇಳಿದರು. ಗಾಂಧೀಜಿಯವರು ಪೋರಬಂದರ್ನಲ್ಲಿ ಅವರೊಂದು ಆಶ್ರಮವನ್ನು ನಡೆಸ್ತಾ ಇದ್ದರು, ಅದೆಲ್ಲರಿಗೂ ಗೊತ್ತಿದ್ದ ವಿಚಾರ. ಅಲ್ಲಿ ಹಲವರಿಗೆ ಗಾಂಧೀಜಿಯವರು ಒಂದೊಂದು ಕೆಲಸವನ್ನು ವಹಿಸಿಕೊಟ್ಟಿದ್ದರು. ಗಾಂಧೀಜಿಯವರು ಒಬ್ಬ ಮಹಿಳೆಗೆ ಅಲ್ಲಿರುವಂಥ ಕುಷ್ಠರೋಗಿಗಳಿಗೆ ಸೇವೆ ಮಾಡುವಂತೆ ಸೂಚಿಸಿ ಅವರ ಮಲವನ್ನು ತೆಗೆಯಲು ಅವರಿಗೆ ಸೂಚಿಸಿದ್ರಂತೆ. ಆಗ ಕೆಲವು ದಿನ ಆ ಹೆಂಗಸು ಮಲವನ್ನು ತೆಗೆದು ಕೊನೆಗೆ ಅದು ಅಸಹ್ಯ ಹುಟ್ಟಿಸಿ ಆ ಕೆಲಸವನ್ನು ಅವರು ತೊರೆದಾಗ ಸಂತೋಷದಿಂದಲೇ ಗಾಂಧೀಜಿಯವರು ಅವರನ್ನು ಅದರಿಂದ ಮುಕ್ತಿಗೊಳಿಸಿದರು. ಮರುದಿವಸ ಆ ಆಶ್ರಮದಲ್ಲಿ ಆ ಕುಷ್ಠರೋಗಿಯ ಮಲವನ್ನು ಇನ್ಯಾರಿಗೂ ತೆಗಿತಾರೆ ಅಂತ ನೋಡುವಂತೇಳಿ ಆ ಮಹಿಳೆ ಒಂದು ಗೋಡೆಯ ಮರೆಯಲ್ಲಿ ನಿಂತು ನೋಡುವಾಗ ಸ್ವತಃ ಗಾಂಧೀಜಿಯವರೇ ಆ ಕುಷ್ಠರೋಗಿಗಳ ಮಲವನ್ನು ಹೊರಗೆ ತೆಗೆದುಕೊಂಡು ಹೋಗಿ ಬಿಸಾಡುವುದನ್ನು ಅವರು ಗಮನಿಸಿದರು. ಅಂಥ ಒಂದು ದೊಡ್ಡ ನಾಯಕ, ಸೇವಕರಾಗಿದ್ದರು. ಪ್ರಾಮಾಣಿಕತೆ ಇದ್ದಂತಹ ಒಬ್ಬ ದೊಡ್ಡ ಮಹಾನ್ ನಾಯಕರಾಗಿದ್ದರು ಮಹಾತ್ಮ ಗಾಂಧೀಜಿ. ಇನ್ನೊಂದು ನಾವು ಗಾಂಧೀಜಿಯಲ್ಲಿ ಕಾಣುವಂತಹ ದೊಡ್ಡ ಗುಣ ಅಂತ ಹೇಳಿದರೆ ಕರ್ತವ್ಯ ಪ್ರಜ್ಞೆ, ಸಮಯ ಪಾಲನೆ ಎಷ್ಟರ ಮಟ್ಟಿಗೆ ಅವರು ಪಾಲಿಸ್ತಾ ಇದ್ರು ಅಂತ ಹೇಳಿದರೆ, ಒಂದು ಸಭೆ ಸಮಾರಂಭ 10 ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಸರಿಯಾಗಿ 10 ಗಂಟೆಗೆ ಅವರು ಬರ್ತಾಯಿದ್ರು. ಒಮ್ಮೆ ಒಂದು ಸ್ವಾತಂತ್ರ್ಯ ಹೋರಾಟದ ಸಭೆ 10 ಗಂಟೆಗೆ ನಡೆಯಬೇಕಾಗಿತ್ತು. ಆದರೆ ಬಾಲಗಂಗಾಧರ್ ತಿಲಕ್ರವರು ಬರುವಾಗ 20 ನಿಮಿಷ ಲೇಟ್ ಆಯಿತು. ಅವರು 10:20ಕ್ಕೆ ಬಂದಿದ್ದರಂತೆ. ಆಗ ಗಾಂಧೀಜಿಯವರು ಹೇಳಿದರು, ನಮ್ಮ ಈ ಸ್ವಾತಂತ್ರ್ಯ ಸಂಗ್ರಾಮದ ಸಭೆ 10 ಗಂಟೆಗೆ ಪ್ರಾರಂಭ ಆಗಬೇಕಿತ್ತು, ಆದರೆ ತಿಲಕ್ರವರು 10:20ಕ್ಕೆ ಮುಟ್ಟಿದ್ರು. ಇನ್ನು ದೇಶದ ಸ್ವಾತಂತ್ರ್ಯ 20 ನಿಮಿಷ ತಡವಾಗಿ ಸಿಕ್ಕಿದರೆ ಅದಕ್ಕೆ ನಾನು ಜವಾಬ್ದಾರರಲ್ಲ ಅಂತ ಹೇಳಿದ್ರಂತೆ. ಅಂಥ ಒಂದು ತಮಾಷೆಯೂ ಕೂಡ ಅಂತ ಹೇಳಿದರೆ, ಅದರಲ್ಲಿ ಒಂದು ಪಾಠವಾಗಿಯೂ ಕೂಡ ಅವರು ಅದನ್ನು ಪರಿಗಣಿಸಿದರು. ಅದನ್ನು ಆ ಸಮಯದ ಬಗ್ಗೆ ಪ್ರಜ್ಞೆಯನ್ನು ಕೂಡ ಮೂಡಿಸಿದರು. ಇದು ಕೂಡ ಇಂಥ ಒಂದು ಮಹಾ ದೇಶಪ್ರೇಮಿ ಮಹಾತ್ಮರಿಂದ ಹುಟ್ಟು ಪಡೆದಂತಹ ಭಾರತ ನಿಜಕ್ಕೂ ಧನ್ಯ. ಅವರ ಜೀವನದಲ್ಲಿ ಕಲಿಯುವುದಕ್ಕೆ ತುಂಬ ಇದೆ. ಅವರ ಆದರ್ಶ ನಮಗೆಲ್ಲ ಪಾಠವಾಗಲಿ ಎಂದು ಹಾರೈಸ್ತಾ, ಎಲ್ಲರಿಗೂ, ಸಮಸ್ತ ದೇಶದ ಜನರಿಗೆಲ್ಲ ಗಾಂಧಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೆ.